ಮೇಷಲಗ್ನ ಮೇಷರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮೇಷಲಗ್ನ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳು ಏನೆಲ್ಲ ಪಾಸಿಟಿವ್ಸ್ ಇದೆ, ಎಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಲ್ಲವನ್ನು ನೋಡೋಣ. ಫೆಬ್ರವರಿ ತಿಂಗಳ ವಿಡಿಯೋವನ್ನು ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಕೆಲವು ಘಟನೆಗಳು ನಿಮಗೆ ಹತ್ತಿರವಾಗಿ ಸಿಕ್ಕಿರಬಹುದು. ಯಾರ್ಯಾರಿಗೆ ಘಟನೆಗಳು ಹತ್ತಿರ ಆಗ್ತಾ ಇಲ್ಲ, ನೀವು ನಿಮ್ಮ ಲಗ್ನದಿಂದ ಹೆಚ್ಚಾಗಿ ನೋಡಿ. ಏನಕ್ಕೆ ಲಗ್ನದಿಂದ ನೋಡಬೇಕು ಅಂದರೆ, ಘಟನೆಗಳು ವಾಸ್ತವಕ್ಕೆ ಎಷ್ಟು ಹತ್ತಿರವಾಗಿ ಸಿಗ್ತವೆ ಅನ್ನೋದನ್ನು ಲೆಕ್ಕಾಚಾರ ಹಾಕೋದು ಲಗ್ನದಿಂದ. ರಾಶಿಯಿಂದ ನೋಡಿದಾಗ ಅವು ಸಿಕ್ಕುವಂತಹ ಘಟನೆಗಳು ನಮ್ಮ ಮನಸ್ಸಿಗೆ ಎಷ್ಟು ಖುಷಿಯನ್ನು ಕೊಡ್ಬೋದು, ಎಷ್ಟು ಗೊಂದಲಗಳನ್ನು ತರಬಹುದು, ನೆಮ್ಮದಿ ಎಷ್ಟಿರುತ್ತೆ, ತೊಂದರೆಗಳೆಷ್ಟಿರುತ್ತೆ, ಇದನ್ನು ರಾಶಿಯಿಂದ ಲೆಕ್ಕ ಹಾಕಬೇಕಾಗುತ್ತೆ. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಲಗ್ನದಿಂದ ನೋಡಬೇಕಾ ರಾಶಿಯಿಂದ ನೋಡಬೇಕಾ ಅನ್ನೋ ವಿಚಾರಕ್ಕೆ ಮುಖ್ಯವಾಗಿ ಲಗ್ನವನ್ನು ತಗೊಳ್ಬೇಕು. ಘಟಿಸುವ ಘಟನೆಗಳು ವಾಸ್ತವಕ್ಕೆ ಹತ್ತಿರವಾಗಿ ಸಿಗಬೇಕಂದ್ರೆ ಅದಕ್ಕೆ ಲಗ್ನನೇ ಮುಖ್ಯವಾಗಿರುತ್ತೆ. ಈಗ ಮದುವೆ ಆಗ್ತಾ ಇದೆಯಾ, ಕೆಲಸ ಹುಡುಕ್ತಾ ಇದ್ದರೆ ಕೆಲಸ ಸಿಗ್ತಾ ಇದೆಯಾ, ಪ್ರಾಪರ್ಟಿ ಏನಾದರೂ ಮಾಡ್ತೀವಾ, ಸೇಲ್ ಮಾಡ್ತೀವಾ, ಈ ಥರದ ವಿಚಾರಗಳನ್ನು ಲಗ್ನದಿಂದನೇ ಹೆಚ್ಚಾಗಿ ನೋಡಬೇಕು. ಸೊ ಸಿಂಪಲಾಗಿ ಹೇಳೋದು ಅಂದರೆ, ಸುಂದರವಾಗಿ ಕಾಣುವಂತಹ ಮನೆ ಅಂದರೆ ಹೊರಗಡೆಯಿಂದ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣುವಂತಹ ಮನೆಯೇ ಲಗ್ನ. ಆದರೆ ಮನೆ ಒಳಗಡೆ ಹೇಗಿದೆ ಪರಿಸ್ಥಿತಿ, ಗೊಂದಲಗಳಿದೆಯಾ, ನೆಮ್ಮದಿ ಇದೆಯಾ, ಶಾಂತಿ ಇದೆಯಾ, ತೊಂದರೆಗಳಿದೆಯಾ, ಕಿತ್ತಾಟಗಳಿದೆಯಾ, ಇದನ್ನೆಲ್ಲ ತಿಳಿಸೋದು ರಾಶಿ. ಸೊ ಹಾಗಾಗಿ ಘಟಿಸುವ ಘಟನೆಗಳನ್ನು ಲಗ್ನದಿಂದ ನೋಡಿ. ಆ ಘಟನೆಗಳಿಂದ ನೀವು ಎಷ್ಟು ಖುಷಿಯಾಗಿರ್ತೀರಾ, ಎಷ್ಟು ನೆಮ್ಮದಿಯಾಗಿರ್ತೀರಾ, ಅಥವಾ ಅದರಿಂದ ಇನ್ನೂ ಹೆಚ್ಚು ತೊಂದರೆಗಳಿದೆಯಾ, ಇದನ್ನು ರಾಶಿಯ ಲೆಕ್ಕಾಚಾರದಲ್ಲಿ ಗಮನಿಸಬೇಕಾಗುತ್ತೆ. ಅಂದರೆ ಮಾರ್ಚ್ ತಿಂಗಳಲ್ಲಿ ಘಟಿಸುವಂತಹ ಘಟನೆಗಳು ನಿಮಗೆ ವಾಸ್ತವಕ್ಕೆ ಹತ್ತಿರವಾಗಿ ಸಿಗ್ತಾ ಇಲ್ಲ ಅಂದರೆ, ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ನಿಮಗೆ ಸಪೋರ್ಟ್ ಮಾಡ್ತಾ ಇರಲ್ಲ, ಗ್ರಹಗಳ ಪ್ಲೇಸ್ಮೆಂಟ್ ಚೆನ್ನಾಗಿರಲ್ಲ. ಏನಕ್ಕೆ ಅಂದರೆ ನೋಡಿ, ಇದೇ ಲಗ್ನದಲ್ಲಿ ಈ ಹುಟ್ಟಿರುವ ಮಗುವಿಗೆ ನಾವು ಏನಾದರೂ ಜ್ಯೋತಿಷ್ಯ ನುಡಿಬೇಕಾದ್ರೆ ಈ ಗ್ರಹಗಳ ಕಾಂಬಿನೇಷನಲ್ಲೇ ಅವನ ಬದುಕಿನಲ್ಲಿ ಏನಾಗುತ್ತೆ ಅಂತ ತಿಳಿಸ್ಬೇಕಾಗುತ್ತೆ. ಈಗ ಸಣ್ಣ ಎಕ್ಸಾಂಪಲ್, ಲಗ್ನಾಧಿಪತಿ ಕುಜ, ಅಷ್ಟಮಾಧಿಪತಿ ಕುಜ ಲಾಭ ಸ್ಥಾನದಲ್ಲಿದ್ದಾರೆ. ಈ ಜಾತಕಕ್ಕೆ ನಾವೇನು ಹೇಳ್ಬೋದು, ನಿಮಗೆ ಅನಿರೀಕ್ಷಿತ ಧನಲಾಭ ಆಗುತ್ತೆ, ಪಿತ್ರಾರ್ಜಿತ ಆಸ್ತಿ ಸಿಗುತ್ತೆ ಅಂತ ಆ ಜಾತಕಕ್ಕೆ ನಾವು ಹೇಳ್ಬೋದು. ಕಡಾಖಂಡಿತವಾಗಿ ಅದು ಆಗುತ್ತೆ. ಈಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ಅದು ಆಗಲಿಲ್ಲ ಅಂದರೆ ನಿಮ್ಮ ದಶಾಭುಕ್ತಿನೋ ನಿಮ್ಮ ಹಾರಸ್ಕೋಪೋ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅರ್ಥ. ಬದಲಾಗಿ ಜ್ಯೋತಿಷ್ಯನೇ ಸುಳ್ಳು ಅಂತೆಲ್ಲ ನೀವು ಅಂದ್ಕೊಳಕ್ಕೆ ಹೋಗಬೇಡಿ. ಹಾಗಾಗಿ ನಿಮಗೆ ನಿಮ್ಮ ನಕ್ಷತ್ರ ಗೊತ್ತಿದ್ದು ನಕ್ಷತ್ರದ ಆಧಾರದ ಮೇಲೆ ನಿಮಗೆ ಹೆಸರಿಟ್ಟಿದರೆ ಅದು ಮೇಷರಾಶಿಯಾಗಿರುತ್ತೆ. ಬರೀ ಹೆಸರು ಬಲದಲ್ಲಿ ನೋಡಿದ್ರೆ ಇಲ್ಲಿ ಘಟಿಸುವ ಘಟನೆಗಳು ನಿಮಗೆ ಹತ್ತಿರವಾಗಿ ಸಿಗೋದಿಲ್ಲ. ಅದರ ಜೊತೆಗೆ ನೀವು ಯಾವ ಲಗ್ನದಲ್ಲಿ ಜನಿಸಿರ್ತೀರ ಆ ಲಗ್ನವೇ ತುಂಬ ಪ್ರಮುಖವಾಗುತ್ತೆ. ಸೊ ಹಾಗಾಗಿ ಇದನ್ನು ಹಾಗೆ ನೋಡಬೇಕು, ಹಾಗೆ ಅರ್ಥ ಮಾಡ್ಕೋಬೇಕು. ಹೋಗ್ತಾ ನಿಮಗಿನ್ನೂ ಅರ್ಥ ಆಗುತ್ತೆ. ಓಕೆ, ಈಗ ಮೇಷ ಲಗ್ನ ಮೇಷ ರಾಶಿಯವರಿಗೆ ಮಾರ್ಚ್ ತಿಂಗಳು ಗ್ರಹಗಳ ಪ್ಲೇಸ್ಮೆಂಟ್ ಹೇಗಿದೆ, ಪ್ರಮುಖವಾಗಿ ಯಾವ ಗ್ರಹಗಳ ಮೂಮೆಂಟ್ ಆಗ್ತಾ ಇದೆ. ಎಸ್, ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ 2ನೇ ತಾರೀಕು ಮಾರ್ಚ್ ಎಂಟ್ರಿ ಪಡ್ಕೊಳ್ತಾರೆ. ಅದು ಶುಕ್ರನಿಗೆ ಉಚ್ಚ ಸ್ಥಾನವೂ ಹೌದು, ವ್ಯಯಸ್ಥಾನ ನಿಮ್ಮ ಲಗ್ನಕ್ಕೆ ಹೌದು. ಓಕೆ, ಹಾಗಂತ ನಿಮಗೆ ಹೆಚ್ಚು ವ್ಯಯ ಆಗುತ್ತಾ, ನೀವು ಸರಿಯಾಗಿ ತಿಳ್ಕೊಂಡಿಲ್ಲ ಅಂದರೆ ಡೆಫಿನೆಟ್ಲಿ ವ್ಯಯ ಬೇರೆ ಥರ ಆಗುತ್ತೆ. ಬಟ್ ವ್ಯಯವನ್ನು ಸರಿಯಾಗಿ ಮಾಡಿಕೊಂಡ್ರೆ ಅದೊಂದು ಹೂಡಿಕೆಯಾಗಿ ಮುಂದೆ ಲಾಭ ಆಗುತ್ತೆ. ಮುಂದೆ ಅದರ ಲೆಕ್ಕಾಚಾರವನ್ನು ನೋಡೋಣ. ಅದೇ ರೀತಿ 14ನೇ ತಾರೀಕು ರವಿ ಕುಂಭರಾಶಿಯಿಂದ ಮೀನರಾಶಿಗೆ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಸೊ ಯಾವಾಗ 12ನೇ ಮನೆಗೆ ರವಿ ಬರ್ತಾರೋ, ಅಲ್ಲಿ ಶುಕ್ರನ ಜೊತೆ ಸೇರಿಕೊಳ್ತಾರೋ, ಆಗ ಒಂದಷ್ಟು ವ್ಯಯಗಳು ಜಾಸ್ತಿ ಆಗುತ್ತೆ. ಅದರ ಲೆಕ್ಕಾಚಾರವನ್ನು ನೋಡೋಣ. ಸೊ ಇವಾಗ ಗ್ರಹಗಳ ಪ್ಲೇಸ್ಮೆಂಟ್ ನಿಮಗೆ 2 ಗ್ರಹಗಳ ಪ್ರಮುಖ ಮೂಮೆಂಟ್ ಗೊತ್ತಾಯಿತು. ಉಳಿದಂತೆ ನಿಮ್ಮ ಲಗ್ನಾಧಿಪತಿ ಕುಜ, ಅಷ್ಟಮಾಧಿಪತಿ ಕುಜ ಲಾಭಸ್ಥಾನದಲ್ಲಿದ್ದಾರೆ. ಅದು ತಮ್ಮದೇ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ. ಇದರಿಂದ ನಿಮಗೆ ಹೆಚ್ಚಿನ ಲಾಭ ಬರಲೇಬೇಕು. ಯಾವ್ಯಾವ ವಿಚಾರದಲ್ಲಿ ಲಾಭ ಬರುತ್ತೆ ಅದನ್ನು ಮುಂದೆ ನೋಡೋಣ. ಇನ್ನು ನಿಮ್ಮ ಧನಸ್ಥಾನ 2ನೇ ಮನೆಯ ಅಧಿಪತಿ ಶುಕ್ರ 12ನೇ ಮನೆ ಅಂದರೆ ಉಚ್ಚ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ. ಸೊ ಅಲ್ಲಿಂದಲೂ ನಿಮಗೆ ಒಂದಷ್ಟು ಲಾಭಗಳಿವೆ. ಬಟ್ ಅಷ್ಟೇ ಎಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಬಂದಿರುವ ಲಾಭ ನಿಮಗೆ ಮುಂದೆ ಇನ್ನಷ್ಟು ಲಾಭ ಗಳಿಸುವಂತಹ ವಿಚಾರಕ್ಕೆ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ನೋಡಿ. ಇನ್ನು ನಿಮ್ಮ 3ನೇ ಮನೆ ಅಲ್ಲಿ ಗುರು ಇದ್ದಾರೆ. ಸೊ 3ನೇ ಮನೆ ಅಂದರೆ ಒಂದು ಶಾರ್ಟ್ ಟ್ರಾವೆಲ್, ಸಹೋದರ, ಮಾರ್ಕೆಟಿಂಗ್, ಕಮ್ಯುನಿಕೇಷನ್ ಎಲ್ಲವನ್ನು ತೋರಿಸುತ್ತೆ. ಅಲ್ಲಿಂದ ಗುರು ಇಲ್ಲಿ ನಿಮ್ಮ 9ನೇ ಮನೆಗೆ ದೃಷ್ಟಿ ಆಗ್ತಾ ಇದ್ದಾರೆ, ನಿಮ್ಮ ಕಳತ್ರ ಮನೆಗೆ ದೃಷ್ಟಿ ಆಗ್ತಾ ಇದ್ದಾರೆ. ಅದೇ ರೀತಿ 11ನೇ ಮನೆಗೂ ಕೂಡ ಗುರುಗಳ ದೃಷ್ಟಿ ಇದೆ. ಎಲ್ಲೋ ಒಂದು ಕಡೆ ಈಗ ನಿಮಗೆ ನಿಮ್ಮ ಜ್ಞಾನವೇ ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ.
ಸೊ ಇಲ್ಲಿ ಗುರುವಿನ ಸಪೋರ್ಟ್ ಇರೋದರಿಂದ ನಿಮಗೆ ಬಂದಂತಹ ಲಾಭಗಳನ್ನು ಸರಿಯಾಗಿ ಬಳಸ್ಕೊಳ್ತೀರಾ, ಅದಕ್ಕೆ ಗುರು ಸಪೋರ್ಟ್ ಕೊಡ್ತಾರೆ. ಆದಾಗಿಯೂ ನೀವೇನಾದರೂ ತಪ್ಪುಗಳನ್ನು ಮಾಡಿದ್ರೆ ಹೆಚ್ಚಿನ ವ್ಯಯ 12ನೇ ಮನೆಯಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದು ಗುರುವಿನ ಮೂಮೆಂಟ್ ನಿಮಗೆ ಅರ್ಥ ಆಯಿತು. ಅದೇ ರೀತಿ 4ನೇ ಮನೆ ಅಧಿಪತಿ ಚಂದ್ರ ನೋಡಿ, ತಿಂಗಳ ಆರಂಭದಲ್ಲಿ ಮೊದಲ ದಿನವೇ ಚಂದ್ರ ಅಲ್ಲೇ ಇರ್ತಾರೆ. ಅಲ್ಲಿಂದ 2.5 ದಿನಕ್ಕೊಂದು ಸರಿ ಇಡೀ ಕುಂಡಲಿಯನ್ನು ಸಂಚಾರ ಮಾಡ್ತಾರೆ. ಸೊ ಹಾಗಾಗಿ ಮನಸ್ಥಿತಿಗಳಂತೂ ಪ್ರತಿ ಮನೆಗೂ ಬಂದಾಗ, ಅಂದರೆ ಮನೆಗಳನ್ನು ಬದಲಾಯಿಸಿದಾಗ ಮನಸ್ಥಿತಿ ಒಂದೊಂದು ರೀತಿ ಬದಲಾಗ್ತಾನೆ ಇರುತ್ತೆ. ಸೊ ಹಾಗಾಗಿ ಈ ದಿನ ಭವಿಷ್ಯವನ್ನು ಹೇಳಬೇಕಾದ್ರೆ 2.5 ದಿನಕ್ಕೊಂದು ಸರಿ ಹೇಳಬೇಕು. ಯಾಕಂದರೆ ಚಂದ್ರ ಒಂದೇ ಮನೆಯಲ್ಲಿ 2.5 ದಿನ ಇರ್ತಾರೆ. ಸೊ ದಿನ ಭವಿಷ್ಯ ಹೇಳಬೇಕಾದ್ರೆ ಅದು ಒಂದೇ ದಿನದ ಲೆಕ್ಕಾಚಾರದಲ್ಲಿ ಸಿಗೋದಿಲ್ಲ. 2.5 ದಿನಕ್ಕೊಂದು ಸರಿ ಚಂದ್ರನ ಆಧಾರದ ಮೇಲೆ ಬರೀ ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ದಿನ ಭವಿಷ್ಯವನ್ನು ನೋಡಬೇಕಾಗತ್ತೆ. ಘಟನೆಗಳನ್ನು ಏನು ಘಟಿಸ್ತವೆ ಅನ್ನೋದಕ್ಕೆ ತಿಂಗಳ ಭವಿಷ್ಯನೇ ಬೇಕಾಗಿರುತ್ತೆ. ಸೊ ಓಕೆ ಇರಲಿ, ಈಗ ಚಂದ್ರನ ನಿಮಗೆ ಮೂಮೆಂಟ್ ಗೊತ್ತಾಯಿತು. ಇನ್ನು ನಿಮ್ಮ 5ನೇ ಮನೆಯಲ್ಲಿ ಕೇತು ಅಲ್ಲೇ ಇದ್ದಾರೆ. ಅಲ್ಲಿಗೆ ಇಲ್ಲಿಂದ 11ನೇ ಮನೆಯಿಂದ ಕುಜನ ದೃಷ್ಟಿ, ರಾಹುವಿನ ದೃಷ್ಟಿ, ರವಿ 14ನೇ ತಾರೀಕುವರೆಗೂ ಇರ್ತಾರಲ್ಲ, ರವಿಯ ದೃಷ್ಟಿ ಮತ್ತು ಬುಧನ ದೃಷ್ಟಿ ಅಲ್ಲಿಗೆ ಬೀಳುತ್ತೆ. ಸೊ ಇದು 5ನೇ ಮನೆ ಹೂಡಿಕೆ ಸ್ಥಾನ, ಲಕ್ಷ್ಮಿ ಸ್ಥಾನ, ಮಕ್ಕಳು, ಆಮೇಲೆ ಕ್ರಿಯೇಟಿವಿಟಿ ಎಲ್ಲವನ್ನು ತೋರಿಸುತ್ತೆ. ಸೊ ಹಾಗಾಗಿ ಆ ಮನೆಯೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಿಮ್ಮ 6ನೇ ಮನೆ ಶತ್ರುಸ್ಥಾನ, ಕೋರ್ಟ್ ಕೇಸು, ಸಾಲ, ಋಣ ಇದೆಲ್ಲವನ್ನು ನಾವು ನೋಡ್ತೀವಿ. ಇಲ್ಲಿಗೂ ಕೂಡ ಶನಿ ಮಹಾತ್ಮರ ದೃಷ್ಟಿ ಇದೆ ಮತ್ತು 6ನೇ ಮನೆಯ ಅಧಿಪತಿ ಲಾಭಸ್ಥಾನದಲ್ಲಿ ಕುಂತಿರೋದ್ರಿಂದ ಆ ವಿಚಾರದಲ್ಲೂ ಒಂದಷ್ಟು ಲಾಭಗಳಿವೆ, ಅದನ್ನು ಕೂಡ ಲೆಕ್ಕಾಚಾರ ಹಾಕೋಣ. ಇನ್ನು ಕಳತ್ರ ಸ್ಥಾನಕ್ಕೆ ನಾನು ಮೊದಲೇ ಹೇಳಿದೆ, ಇಲ್ಲಿ ಅಧಿಪತಿ ಕೂಡ ಶುಕ್ರ 12ನೇ ಮನೆಗೆ ಬಂದಿದ್ದಾರೆ. ಸೊ ಲಾಭ ನಷ್ಟದ ಲೆಕ್ಕಾಚಾರ ಇಲ್ಲಿ ಆಧಾರದ ಮೇಲೆ ಸಿಗುತ್ತೆ. ಅದೇ ರೀತಿ ಇನ್ನು ಅಷ್ಟಮ ಸ್ಥಾನ, ನಾನು ಮೊದಲೇ ಹೇಳಿದೆ, ಅಷ್ಟಮ ಸ್ಥಾನದ ಅಧಿಪತಿ ಕುಜ 11ನೇ ಮನೆ ಲಾಭಸ್ಥಾನದಲ್ಲಿದ್ದಾರೆ. ಸೊ ಅಷ್ಟಮ ಸ್ಥಾನ ಅಂದರೆ ಅನಿರೀಕ್ಷಿತ, ನೀವು ನಿರೀಕ್ಷೆ ಮಾಡದಂತಹ ವಿಚಾರಗಳಿಂದ ಲಾಭವನ್ನು ಗಳಿಸ್ಬೋದು. ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರ್ಬೋದು. ನೀವು ಯಾವುದಾದ್ರೂ ವೆಹಿಕಲ್ ಮಾರಬೇಕು ಅಂದ್ಕೊಂಡಿದ್ದೀರಾ, ಇಷ್ಟು ದಿನ ಅದಕ್ಕೆ ಟ್ರೈ ಮಾಡ್ತಿದ್ರೆ ಆಗ್ತಿರಲಿಲ್ಲ, ದಿಢೀರಂತ ಅದಕ್ಕೊಂದು ಅವಕಾಶ ಬಂದು ನಿಮ್ಮ ವೆಹಿಕಲ್ ಸೇಲ್ ಆಗಿ ನಿಮ್ಗೆ ಒಳ್ಳೆ ಅಮೌಂಟ್ ಸಿಗ್ಬೋದು. ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲೂ ಕೂಡ ಅದೇ ರೀತಿ ಆಗ್ಬೋದು. ಸೊ ಈ ರೀತಿ ಅನಿರೀಕ್ಷಿತ ಧನಲಾಭವನ್ನು ತಂದು ಕೊಡಲಿಕ್ಕೆ ಅಂತಲೇ 11ನೇ ಮನೆಗೆ ಕುಜ ಕೂತಿದ್ದಾರೆ. ಅದು ನಿಮ್ಮ ಅಷ್ಟಮಾಧಿಪತಿಯೂ ಹೌದು, ಲಗ್ನಾಧಿಪತಿಯೂ ಹೌದು. ಅವರು ಇಲ್ಲಿಂದ ನಿಮ್ಮ 2ನೇ ಮನೆಗೆ ದೃಷ್ಟಿಯನ್ನು ಹಾಕ್ತಾ ಇದ್ದಾರೆ, ಧನಸ್ಥಾನಕ್ಕೆ ದೃಷ್ಟಿಯನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಧನಾಗಮನಕ್ಕೆ ತೊಂದರೆ ಇಲ್ಲ ಮಾರ್ಚ್ ತಿಂಗಳು. ಬಟ್ ರಾಹು ಜೊತೆಯಾಗಿದ್ದಾರೆ, ಅಲ್ಲಿ ಬುಧನು ಜೊತೆಯಾಗಿದ್ದಾರೆ. ಒಂದಷ್ಟು ಎಚ್ಚರಿಕೆಗಳು ಬೇಕು, ಮುಂದೆ ಹೋಗ್ತಾ ಚರ್ಚೆ ಮಾಡೋಣ. ಇನ್ನು 9ನೇ ಮನೆ ದೂರದ ಪ್ರಯಾಣವನ್ನು ಸೂಚಿಸುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ಪ್ರಮೋಷನ್ಸ್ ಈ ಥರದ ವಿಚಾರಗಳನ್ನು ಇಲ್ಲಿ ನಾವು ಗಮನಿಸ್ಬೋದು. 9ನೇ ಮನೆಗೆ ಗುರುಗಳ ದೃಷ್ಟಿ ಇರೋದ್ರಿಂದ ಅಲ್ಲೂ ಕೂಡ ಪಾಸಿಟಿವ್ ವಿಚಾರಗಳಂತೂ ಕಾದಿವೆ. ಸೊ ಇನ್ನು 10ನೇ ಮನೆ ಅಧಿಪತಿ ಶನಿ ಮಹಾತ್ಮರು ವ್ಯಯಸ್ಥಾನದಲ್ಲಿದ್ದಾರೆ. ಇದರ ಅರ್ಥ ಕೆಲಸದಲ್ಲಿ ನಿಮಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ, ಸೋಮಾರಿತನ ತೋರಿಸ್ತಾ ಇದ್ದಾರೆ. ಆದರೆ ಶನಿ ಮಹಾತ್ಮರು 12ನೇ ಮನೆ ಬಂದಾಗ 7.5 ಆಗುತ್ತೆ. ಅಲ್ಲಿ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಶಿಸ್ತು, ದುಡಿಮೆ, ಶ್ರಮ. ಇದನ್ನು ನೀವು ಸರಿಯಾಗಿ ಮಾಡಿದರೆ ಯಾವುದೇ ಕಾರಣಕ್ಕೂ 12ನೇ ಮನೆಗೆ ಬಂದಂತಹ ಶನಿ ಮಹಾತ್ಮರು ತೊಂದರೆಯನ್ನು ಕೊಡಲ್ಲ. ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ದೇಹ ದಂಡನೆ, ಶ್ರಮ, ಇವೆಲ್ಲವನ್ನು ಶನಿ ಮಹಾತ್ಮರಿಗೆ ಕೊಟ್ಟರೆ ಅದೇ ದೊಡ್ಡ ರೆಮಿಡಿ. ಸೊ ಹಾಗಾಗಿ ಈ ಟೈಮಲ್ಲಿ ಕೆಲಸದಲ್ಲಿ ಯಾರ್ಯಾರು ಅಂದರೆ ಪ್ರೈವೇಟ್ ಎಂಪ್ಲಾಯೀಸ್ ಆಗ್ಬೋದು, ಗೌರ್ಮೆಂಟ್ ಎಂಪ್ಲಾಯೀಸ್ ಆಗ್ಬೋದು, ನೀವು ಸೋಮಾರಿತನವನ್ನು ತೋರಿಸದೆ ಕೆಲಸದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಬೇಕು, ಶ್ರಮವಹಿಸಿ ಕೆಲಸ ಮಾಡಬೇಕು ಅನ್ನೋದೇ ಈ ಶನಿ ಮಹಾತ್ಮರ ಒಂದು ನಿರ್ಧಾರ ಆಗಿರುತ್ತೆ. ಅವರಿಗೆ ನೀವು ಅದನ್ನು ಮಾಡಿದಾಗ ತುಂಬ ಖುಷಿಯಾಗುತ್ತೆ. ಇನ್ನು 11ನೇ ಮನೆಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಲಾಭಸ್ಥಾನದಲ್ಲಿ 14ನೇ ತಾರೀಕುವರೆಗೂ ರವಿನೂ ಅಲ್ಲೇ ಇರ್ತಾರೆ, ಬುಧ ಇದ್ದಾರೆ, ರಾಹು ಇದ್ದಾರೆ, ಜೊತೆಗೆ ಕುಜ 23ನೇ ತಾರೀಕೇ ಬಂದು 23ನೇ ತಾರೀಕಿಂದ 5ನೇ ತಾರೀಕುವರೆಗೂ ಸಾಕಷ್ಟು ಘಟನೆಗಳು ನಿಮ್ಗೆ ಎದುರಾಗಿರುತ್ತೆ. ಸೊ ನೀವು ಎಚ್ಚರಿಕೆಯಿಂದ ಅದನ್ನು ಬಳಸ್ಕೊಂಡಿದ್ರೆ ಡೆಫಿನೆಟ್ಲಿ ಲಾಭವೂ ಇತ್ತು, ಅದೇ ರೀತಿ ದೊಡ್ಡ ಅವಘಡಗಳು, ಅವಾಂತರಗಳು ಕೂಡ ಆಗಿರ್ತವೆ. ಇರಲಿ. ಸೊ ಇನ್ನು 12ನೇ ಮನೆಯಲ್ಲಿ ಶನಿ ಮಹಾತ್ಮರು ಅಲ್ಲೇ ಇದ್ದಾರೆ, ವ್ಯಯಸ್ಥಾನ 7.5. ಶುಕ್ರ ಉಚ್ಚಸ್ಥಾನ. ಸೊ ಅವರು ಕೂಡ ನಿಮಗೆ ಒಳ್ಳೊಳ್ಳೆಯ ವಿಚಾರಗಳನ್ನು ತಂದುಕೊಡ್ತಾರೆ. ಇನ್ನು ರವಿ 14ನೇ ತಾರೀಕು ಬಂದ ಮೇಲೆ ಸರ್ಕಾರದಿಂದ ಅಥವಾ ತಂದೆಗೆ ಸಂಬಂಧಪಟ್ಟಂಥ ವಿಚಾರ ಅಥವಾ ತಂದೆಯ ಸ್ಥಾನದಲ್ಲಿರುವಂಥವರಿಂದ ಸ್ವಲ್ಪ ವ್ಯಯಗಳು ಜಾಸ್ತಿ ಆಗಬಹುದು. ಸೊ ಎಲ್ಲವನ್ನು ಕುಲಂಕುಷವಾಗಿ ಲೆಕ್ಕಾಚಾರ ಹಾಕೋಣ. ಮೊದಲನೇದಾಗಿ ಹಣಕಾಸು ಮತ್ತು ವ್ಯಾಪಾರ. ಹಣಕಾಸು ಅಂದಾಗ ನಾವು ಯಾವುದನ್ನು ಗಮನಿಸ್ತೀವಿ? 2ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆಯನ್ನು ತೆಗೆದುಕೊಳ್ಳೋಣ. 12ನೇ ಮನೆ ವ್ಯಯಸ್ಥಾನ, ಲಾಭಸ್ಥಾನ, ಭಾಗ್ಯಸ್ಥಾನ ಎಲ್ಲವನ್ನು ನೋಡಬೇಕಾಗತ್ತೆ. ಸೊ ಈಗ 11ನೇ ಮನೆ ಭಾಗ್ಯಸ್ಥಾನದಲ್ಲಿ ಗ್ರಹಗಳು ಕುಂತ್ಕೊಂಡು ದೃಷ್ಟಿಯ ಲೆಕ್ಕಾಚಾರದಲ್ಲಿ ನಿಮಗೆ ಹಲವಾರು ಕ್ಷೇತ್ರಗಳಲ್ಲಿ ಧನಲಾಭ ಅಂತೂ ಕಾಣ್ತಾ ಇದೆ. ಸೊ ಮೊದಲನೇದಾಗಿ ಕುಜ ಭೂಮಿಕಾರಕ,
ಕೃಷಿಯಲ್ಲೇ ಹೇಳ್ಬಿಡೋಣ. ಯಾರ್ಯಾರು ಕೃಷಿಯಲ್ಲಿ ತೊಡಸ್ಕೊಂಡಿದ್ದೀರಾ ನಿಮಗೆ ಧನಾಗಮನ ಚೆನ್ನಾಗಿರುತ್ತೆ. ನಿಮ್ಮ ಬೆಳೆಗೆ ಒಳ್ಳೆಯ ಬೆಲೆ ಸಿಗುವಂತಹ ಕಾಲ. ಸ್ಪೆಷಲಿ ಯಾವ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗ್ಬೋದು ನೋಡಿ, 2ನೇ ಮನೆ ಅಧಿಪತಿ ಯಾರು? ಶುಕ್ರ. ಸೊ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ, ಯಾಕೆಂದರೆ ಶುಕ್ರ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾರೆ. ಅದೇ ರೀತಿ ಕಮರ್ಷಿಯಲ್ ಬೆಳೆಗಳು ಅಂದರೆ ಅಡಿಕೆ, ತೆಂಗು ಈ ಥರದ ಬೆಳೆಗಳನ್ನು ಯಾರು ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಹೆಚ್ಚಿನ ಧನಾಗಮನ ಆಗುತ್ತೆ. ಸೊ ಈಗ ಕೃಷಿಯಲ್ಲಿರೋರಿಗೆ ಎಲ್ಲಿ ವ್ಯಯ ಆಗಬಹುದು ನೋಡಿ, ವ್ಯಯವನ್ನು ಲೆಕ್ಕಾಚಾರ ಹಾಕೋಣ. ನಿಮ್ಮ ವ್ಯಯದಲ್ಲಿ ಯಾರಿದ್ದಾರೆ? ಶನಿ ಮಹಾತ್ಮರಿದ್ದಾರೆ. ಯಾವ ತತ್ವದಲ್ಲಿದ್ದಾರೆ? ಜಲ ತತ್ವದಲ್ಲಿದ್ದಾರೆ. ಹಾಗಾಗಿ ಈ ನೀರಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನಿಮಗೆ ಹೆಚ್ಚಿನ ವ್ಯಯ ಕಾಣಬಹುದು. ನೀವು ಈ ಏನು ಬೋರ್ವೆಲ್ ಹಾಕ್ಸ್ತಾ ಇದ್ದೀರಾ, ಸೊ ಅಲ್ಲಿ ಹಣ ವ್ಯಯ ಆಗ್ಬೋದು, ಜಾಸ್ತಿ ದುಡ್ಡು ಖರ್ಚಾಗ್ಬೋದು ಅದಕ್ಕೆ. ಸೊ ಈ ರೀತಿ ಕೃಷಿಕರಿಗೆ ಹಣದ ವ್ಯಯ ನೀರಲ್ಲಿ ಕಾಣಿಸ್ತಾ ಇದೆ, ನೀರಿಂದ ತೊಂದರೆಗಳು ಕಾಣಿಸ್ತಾ ಇದೆ. ಇನ್ನು ರಾಹುವಿನ ಬಗ್ಗೆ ಹೇಳೋದಾದರೆ, ರಾಹು ಲಾಭವನ್ನೇ ತಂದುಕೊಟ್ರು 11ನೇ ಮನೆಯಿಂದ. ಕೀಟ ಬಾಧೆಯಂತಹ ರೋಗಗಳನ್ನು ನಿಮ್ಮ ಬೆಳೆಗಳಿಗೆ ತಂದೊಡ್ಡಬಹುದು, ಅದರಿಂದ ವ್ಯಯ ಆಗಬಹುದು. ಸೊ ರಾಹು ಇದನ್ನು ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಈಗಲಿಂದನೇ ನಿಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಳಿ ಕೀಟ ಬಾಧೆಗಳಿಂದ. ಸೊ ಅಲ್ಲಿ ಎಚ್ಚರಿಕೆ ಇರಬೇಕು. ಇನ್ನು ನೀವು ಶನಿ ಮಹಾತ್ಮರು 12ನೇ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ 6ನೇ ಮನೆಯನ್ನು ದೃಷ್ಟಿ ಆಗ್ತಾ ಇರೋದ್ರಿಂದ ಈಗ ನೀವು ಸಾಲ ಮಾಡೋದಕ್ಕೆ ಹೋಗಬಾರ್ದು. ಕೃಷಿಗೆ ಸಂಬಂಧಪಟ್ಟ ವಿಚಾರನೋ ಅಥವಾ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಕೃಷಿಕರು ಸಾಲವನ್ನು ಮಾಡಬೇಡಿ. ಅವರು ಇಲ್ಲಿಗೆ ಬಂದು ನಿಮ್ಮ 6ನೇ ಮನೆಗೆ ದೃಷ್ಟಿ ಆಗ್ತಾ ಇರೋದು ನಿಮ್ಮ ಹಳೆಯ ಸಾಲವನ್ನು ತೀರಿಸ್ಕೊಳ್ಬೇಕು ಅಂತ. ಸೊ ಬಂದಿರುವ ಲಾಭದಿಂದ ನೀವು ಈ ಹಿಂದೆ ಮಾಡಿರುವಂತಹ ಸಾಲಗಳನ್ನು ತೀರಿಸ್ಕೊಂಡ್ರೆ ಶನಿ ಮಹಾತ್ಮರಿಗೆ ಖುಷಿ ಆಗುತ್ತೆ. ಸೊ ಹಾಗಾಗಿ ನೀವು ಶನಿ ಮಹಾತ್ಮರಿಗೆ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡೋದು ಬೇಡ, ಶಿಸ್ತನ್ನು ಅಳವಡಿಸ್ಕೊಂಡ್ರೆ ಸಾಕು, ಸಾಲವನ್ನು ಸರಿಯಾಗಿ ತೀರಿಸಿದರೆ ಸಾಕು, ಶನಿ ಮಹಾತ್ಮರು ಖುಷಿ ಆಗ್ತಾರೆ. ಹಾಗಾಗಿ ಹಳೆಯ ಸಾಲವನ್ನು ತೀರಿಸ್ಕೊಳ್ಳಿ. ಇದಿಷ್ಟು ಕೃಷಿಯ ವಿಚಾರದಲ್ಲಿ ಕೃಷಿಕರಿಗೆ ಸಿಗುವಂತಹ ಲಾಭ ನಷ್ಟದ ಲೆಕ್ಕಾಚಾರಗಳು ಹಣಕಾಸಿನ ವಿಚಾರದಲ್ಲಿ. ಸೊ ಇವಾಗ ನೆಕ್ಸ್ಟು ಕುಜ ಅಂದರೆ ಭೂಮಿಕಾರಕ. ರಿಯಲ್ ಎಸ್ಟೇಟಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ ನಿಮಗೆ ಅನಿರೀಕ್ಷಿತ ಧನಲಾಭಗಳು ಖಂಡಿತ ಇದೆ. ಯಾಕೆಂದರೆ ಭೂಮಿಕಾರಕ ಕುಜನೇ ಲಾಭಸ್ಥಾನದಲ್ಲಿದ್ದಾನೆ, ನಿಮ್ಮ ಅಷ್ಟಮಾಧಿಪತಿ ಲಾಭಸ್ಥಾನ, ಧನಸ್ಥಾನಕ್ಕೆ ದೃಷ್ಟಿ. ಹಾಗಾಗಿ ಈ ಹಿಂದೆಯಿಂದ ಟ್ರೈ ಮಾಡ್ತಾ ಇರ್ತಕ್ಕಂಥ ಪ್ರಾಪರ್ಟಿ ಸೇಲಲ್ಲಿ ನಿಮಗೆ ಮಾರ್ಚ್ ತಿಂಗಳಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗ್ಬೋದು. ಸೇಲೇ ಆಗಲ್ಲ ಅಂದ್ಕೊಂಡಿದ್ದಂತಹ ಭೂಮಿ, ಸೈಟ್, ಮನೆ ಎಲ್ಲವೂ ಸೇಲಾಗಿ ನಿಮಗೊಂದಷ್ಟು ಹಣ ಸೇರಬಹುದು, ಇದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ರಿಯಲ್ ಎಸ್ಟೇಟಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ ಫೆಬ್ರವರಿ ತಿಂಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಒಳ್ಳೊಳ್ಳೆ ಕ್ಲೈಂಟ್ಸ್ಗಳು ಸಿಗ್ತಾರೆ. ನಿಮ್ಮ ಪ್ರಾಪರ್ಟಿಯನ್ನು ಸರಿಯಾದ ವ್ಯಕ್ತಿಗೆ ಮಾರಿ ದೊಡ್ಡ ಲಾಭವನ್ನು ಮಾಡ್ಕೊಳ್ಳಿ. ಅದೇ ರೀತಿ ರಿಯಲ್ ಎಸ್ಟೇಟಲ್ಲಿ ಕಮಿಷನ್ ಬೇಸ್ಡ್ ವ್ಯವಹಾರ ಯಾರ್ಯಾರು ಮಾಡ್ತಾ ಇದ್ದೀರಾ, ಸೊ ಪ್ರಾಪರ್ಟಿ ಡೀಲ್ ಆಗುತ್ತೆ, ದೊಡ್ಡ ಮಟ್ಟದ ಕಮಿಷನ್ ಅಮೌಂಟ್ ನಿಮಗೂ ಕೂಡ ಸೇರುತ್ತೆ. ಸೊ ಹಾಗಾಗಿ ಕಮಿಷನ್ ಬೇಸ್ಡ್ ವ್ಯವಹಾರ ಮಾಡೋರ್ಗೂ ಧನಾಗಮನ ತುಂಬ ಚೆನ್ನಾಗಿದೆ. ಎಸ್, ಈಗ ಯಾವ ಬಿಸ್ನೆಸ್ಸಲ್ಲಿ ವ್ಯಾಪಾರ ಚೆನ್ನಾಗಿ ಆಗಬಹುದು ನೋಡಿ. 2ನೇ ಮನೆ ಅಧಿಪತಿ ಯಾರು? ಶುಕ್ರ ಯಾವೆಲ್ಲ ಬಿಸ್ನೆಸ್ಗೆ ಕಾರಕ ಆಗ್ತಾರೆ ಆ ಎಲ್ಲ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ಯಾಕೆಂದರೆ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾರೆ. ಸ್ವಲ್ಪ ವ್ಯಯ ಕೂಡ ಆಗುತ್ತೆ, ಬಟ್ ಲಾಭಗಳು ಕೂಡ ಹೆಚ್ಚಿನ ಮಟ್ಟಕ್ಕೆ ಸಿಗುತ್ತೆ. ಯಾಕೆಂದರೆ 11ನೇ ಮನೆಯಿಂದ ಕುಜನ ದೃಷ್ಟಿ ನಿಮ್ಮ 2ನೇ ಮನೆಗಿದೆಯಲ್ಲ, ಲಾಭ ಆಗಲೇಬೇಕು. ಈ ಹೋಟೆಲ್ ಇಂಡಸ್ಟ್ರಿ, ಕ್ಯಾಂಟ್ರಿಂಗ್ ಯಾರ್ಯಾರು ಮಾಡ್ತಾ ಇದ್ದೀರಾ ನಿಮಗೆಲ್ಲ ಹೆಚ್ಚಿನ ಲಾಭ ಇದೆ. ಈ ಶುಕ್ರ ಅಂದಾಗ ಬಟ್ಟೆ ಬಿಸ್ನೆಸ್ ಬರುತ್ತೆ, ಕಾಸ್ಮೆಟಿಕ್ ಬಿಸ್ನೆಸ್ ಬರುತ್ತೆ, ಬಂಗಾರ, ಇವೆಲ್ಲವನ್ನು ಶುಕ್ರ ತೋರಿಸೋದ್ರಿಂದ ಅಲ್ಲೂ ಕೂಡ ಹೆಚ್ಚಿನ ಒಂದು ರೀತಿಯ ಲಾಭಗಳನ್ನು ವ್ಯಾಪಾರದಲ್ಲಿ ಗಳಿಸ್ತಾರೆ. ಸೊ ಓವರಾಲ್ ಯಾವ್ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸಣ್ಣ ಪುಟ್ಟ ಬಿಸ್ನೆಸ್ ಇರ್ಬೋದು, ದೊಡ್ಡ ಬಿಸ್ನೆಸ್ ಇರ್ಬೋದು, ನಿಮಗೆ ಹೆಚ್ಚಿನ ಲಾಭಗಳಂತೂ ಇದೆ. ಸೊ ಬಂದ ಲಾಭವನ್ನು ಸರಿಯಾಗಿ ಬಳಸಿಕೊಂಡ್ರೆ, ಅಂದರೆ 6ನೇ ಮನೆಗೆ ಸಂಬಂಧಪಟ್ಟಂತಹ ಈ ಸಾಲದ ವಿಚಾರಗಳಲ್ಲಿ ನೀವು ಅದನ್ನು ಬಳಸ್ಕೊಂಡ್ರೆ, ಅಂದರೆ ಈ ಹಿಂದಿನ ಸಾಲವನ್ನು ತೀರಿಸ್ಕೊಂಡ್ರೆ ಅದು ಒಳ್ಳೆಯದ ರೀತಿ ವ್ಯಯ ಆಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಈ ಶುಕ್ರ ಇಲ್ಲಿಗೆ ಬಂದಾಗ ಸ್ವಲ್ಪ ಭೋಗದ ಕಡೆ ಆಸೆಗಳು ಜಾಸ್ತಿ ಆಗುತ್ತೆ, ಅಲ್ಲಿಗೆ ಹೆಚ್ಚಿನ ಖರ್ಚುಗಳು ಜಾಸ್ತಿ ಆಗ್ಬೋದು. ಸೊ ಹಾಗಾಗಿ ವೇಸ್ಟ್ ಖರ್ಚಾಗೋದ್ರ ಬದಲು ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲ ಸಾಲವನ್ನು ತೀರಿಸ್ಕೋಬೇಕು. ಇನ್ವೆಸ್ಟ್ಮೆಂಟ್ ಅಂದಾಗ ಶುಕ್ರ ಅಂದರೆ ಚಿನ್ನ. ಸೊ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಅದು ಹೆಚ್ಚಿನ ಲಾಭ ಆಗುತ್ತೆ. ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಅದು ಕೂಡ ಹೆಚ್ಚಿನ ಲಾಭ ಆಗುತ್ತೆ. ಇದನ್ನು ವ್ಯಯ ರೀತಿ ತೋರಿಸ್ಕೊಳ್ಳಿ. ಸೊ ಇದಿಷ್ಟು ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಆದರೆ ಇನ್ನು 14ನೇ ತಾರೀಕುವರೆಗೂ 11ನೇ ಮನೆಯಲ್ಲಿದ್ದಾಗ ರವಿ ನಿಮಗೆ ಸರ್ಕಾರದಿಂದ ಲಾಭಗಳನ್ನೇ ಕೊಡ್ತಾರೆ. ಅಂದರೆ ಸರ್ಕಾರದಿಂದ ಬರಬೇಕಾಗಿದ್ದಂತಹ ಪೆಂಡಿಂಗ್ ಅಮೌಂಟ್ಸ್ ಅಂದರೆ ಬಿಲ್ ನಿಮಗೆ ಈ 14ನೇ ತಾರೀಕು ಒಳಗಡೆ ಆದರೆ ಸಿಗುತ್ತೆ.
ಒಂದು ವೇಳೆ 14ನೇ ತಾರೀಕು ದಾಟದ ಮೇಲೆ ನೀವು ಬಿಲ್ಗೆ ಪ್ರಯತ್ನ ಪಟ್ಟರೆ ಅದಕ್ಕಾಗಿ ಹೆಚ್ಚು ಖರ್ಚು ಮಾಡಬೇಕಾಗತ್ತೆ. ಸೊ 12ನೇ ಮನೆಗೆ ಹೋದಾಗ ರವಿ ಹೆಚ್ಚು ಖರ್ಚು ಕೊಡ್ತಾರೆ ಆ ಥರದ ವಿಚಾರಗಳಿಗೆ. ಸೊ 14ನೇ ತಾರೀಕು ಒಳಗಡೆ ನಿಮ್ಮ ಬಿಲ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ನು 14ನೇ ತಾರೀಕು ನಂತರ ಈ ಟ್ರಾಫಿಕ್ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ನೀವು ದಂಡವನ್ನು ಕಟ್ಟಬೇಕಾಗುತ್ತೆ. ಅದೇ ರೀತಿ ಈ ಟ್ಯಾಕ್ಸ್ ರಿಲೇಟೆಡ್ ದಂಡಗಳಿಗೂ ಕೂಡ ಕಾರಣವಾಗಬೇಕಾಗುತ್ತೆ. ಯಾಕೆಂದರೆ ರವಿ 12ನೇ ಮನೆಗೆ ಬಂದಾಗ ಆ ಥರದ ವ್ಯಯಗಳನ್ನೆಲ್ಲ ತೋರಿಸ್ತಾರೆ. ಸೊ ಇದಿಷ್ಟು ನೀವು ವ್ಯಯ ಮತ್ತು ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಅದರ ಜೊತೆಗೆ 5ನೇ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾತನಾಡೋದಾದರೆ ಇದು ಹೂಡಿಕೆಯ ಸ್ಥಾನ. ಸೊ ಯಾರ್ಯಾರು ಷೇರು ಮಾರುಕಟ್ಟೆಯಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಂಡಿದ್ದೀರೋ ನಿಮಗೆ ದೊಡ್ಡ ಮಟ್ಟದ ಲಾಭವೂ ಸಿಗಬಹುದು. ಸ್ವಲ್ಪ ಯಾಮಾರಿದರೂ ಅಷ್ಟೇ ದೊಡ್ಡ ಮಟ್ಟದ ಲಾಸು ಕೂಡ ಆಗುತ್ತೆ. ಸೊ ಯಾಕಂದರೆ ರಾಹು ಜೊತೆ ಬುಧ ಸೇರಿಕೊಂಡಾಗ ಸ್ವಲ್ಪ ಬುದ್ಧಿ ಚುರುಕಾದರೂ ಆತುರದ ನಿರ್ಧಾರದಿಂದ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಷೇರ್ಗಳು ದೊಡ್ಡ ಮಟ್ಟದ ಲಾಸನ್ನು ತಂದುಕೊಡ್ತವೆ. ನೋಡಿ, IT ಇಂಡಸ್ಟ್ರಿಯಲ್ಲಿ ತುಂಬ ಬೂಮ್ ಆಗ್ತಾ ಇದೆ. AI ತುಂಬ ದೊಡ್ಡ ಮಟ್ಟದ ಪ್ಲೇಸನ್ನು ತೆಗೆದುಕೊಳ್ತಾ ಇರೋದ್ರಿಂದ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿ ಕೆಲಸ ಕಳೆದುಕೊಳ್ಳುವಂತಹ ಭೀತಿಯನ್ನು ನಮ್ಮ ಯುವಕರು ನೋಡ್ತಾ ಇದ್ದಾರೆ. ಸೊ ಈ ಹೂಡಿಕೆ ಅಂತ ವಿಚಾರ ಬಂದಾಗ ನೋಡಿಕೊಂಡು ಭಾಳ ಎಚ್ಚರಿಕೆಯಿಂದ ನಿಮ್ಮ ಏನೀಗ ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ ಇದೆಯಲ್ಲ, ಈ ನಕ್ಷತ್ರಗಳಿಗೆ ಸಾಧಕ ತಾರೆ, ಬಾಧಕ ತಾರೆ ಇದೆಲ್ಲವೂ ಇರುತ್ತೆ. ಸಂಪತ್ತಾರೆ ಇರುತ್ತೆ. ಹಣ ಗಳಿಸೋದಕ್ಕೆ ನಿಮಗೆ ಫೇವರಬಲ್ ನಕ್ಷತ್ರಗಳು ಬೇಕಾಗಿರುತ್ತೆ. ಆ ನಕ್ಷತ್ರಗಳನ್ನು ನೋಡಿಕೊಂಡು ಹೂಡಿಕೆ ಮಾಡಿದಾಗ ಹಣಗಳಿಕೆ ನಿಮಗೆ ಸ್ವಲ್ಪ ನಿಮ್ಮ ಇಷ್ಟದಂತೆ ಬಂದು ಸೇರುತ್ತೆ. ಸ್ವಲ್ಪ ಯಾಮಾರಿದರೂ ಲಾಸಸ್ ಜಾಸ್ತಿ ಆಗುತ್ತೆ. ಸೊ ಇದಿಷ್ಟು ಹಣಕಾಸಿನ ವಿಚಾರ. ಎಚ್ಚರಿಕೆ ತೆಗೆದುಕೊಂಡ್ರೆ ಲಾಭ ಬಂದಿದ್ದು ಬೇರೆ ರೀತಿಯ ಲಾಭಗಳಾಗುತ್ತೆ ಹೂಡಿಕೆಯಿಂದ. ಇಲ್ಲ ಅಂದರೆ ಇನ್ನೂ ಹೆಚ್ಚಿನ ವ್ಯಯ ಆಗಿ ತಿಂಗಳ ಕೊನೆಯಲ್ಲಿ ಜೇಬು ಖಾಲಿ ಆಗುತ್ತೆ. ಸೊ ಸಾಲ ತೀರಿಸ್ಕೊಳ್ಳಿ, ಮತ್ತೆ ಹೊಸ ಸಾಲ ಮಾಡೋಕ್ಕೆ ಹೋಗ್ಬೇಡಿ ಸದ್ಯಕ್ಕೆ ಮಾರ್ಚ್ ತಿಂಗಳಲ್ಲಿ. ಇದಿಷ್ಟು ಹಣಕಾಸಿನ ವಿಚಾರ. ಈಗ ನಮ್ಮ ಮತ್ತೊಂದು ಆಸ್ತಿ ಯಾವುದು? ಆರೋಗ್ಯ. ಸೊ ಆರೋಗ್ಯ ಅಂತ ಬಂದಾಗ ಲಗ್ನವನ್ನು ಭಾಳ ನೋಡಬೇಕು. ಅದೇ ರೀತಿ 6ನೇ ಮನೆ, 8ನೇ ಮನೆ, 12ನೇ ಮನೆ ಆಸ್ಪತ್ರೆ ಸ್ಥಾನ. ಓಕೆ, ಈಗ ಲಗ್ನಾಧಿಪತಿ ಕುಜ 11ನೇ ಮನೆಯಲ್ಲೇನೋ ಇದ್ದಾರೆ. ಸ್ವಲ್ಪ ಎಲ್ಲಿಲ್ಲದ ಧೈರ್ಯ ಮತ್ತು ಬಾಡಿಯಲ್ಲಿ ಹೊಸ ಚೈತನ್ಯ ಅಂತೂ ಬಂದಿದೆ. ಆದರೆ 2ನೇ ಮನೆಗೆ ಶನಿ ಮಹಾತ್ಮರ ದೃಷ್ಟಿ ಇದೆ, ಅವರ 3ನೇ ದೃಷ್ಟಿ ಇದೆ. ಸೊ ಹಾಗಾಗಿ ಈ ಬಾಯಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಹೆಚ್ಚಿನ ತೊಂದರೆಗಳು ಕಾಣಿಸ್ತವೆ. ಬಾಯಿ ಹುಣ್ಣಾಗ್ಬೋದು, ದವಡೆ ನೋವು, ಹಲ್ಲು, ರೂಟ್ ಕೆನಲ್, ಈ ಥರದ ಸಮಸ್ಯೆಗಳು ಮೇಷ ಲಗ್ನದವರಿಗೆ ಹೆಚ್ಚು ಬರುತ್ತದೆ. ಇನ್ನು 5ನೇ ಮನೆ ಮಕ್ಕಳ ವಿಚಾರಕ್ಕೆ ಬಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅವರಿಗೆ ಸ್ವಲ್ಪ ತೊಂದರೆಗಳು ಕಾಣಿಸ್ಬೋದು. ಈ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅವರು ಬಳಲ್ತಾರೆ. ಸೊ ಮಕ್ಕಳ ಬಗ್ಗೆ ಹೆಚ್ಚಿನ ಕೇರ್ ಇರಲಿ. ಇನ್ನು ನಾನು ಮೊದಲು ಹೇಳಿದ್ದೀನಿ, ಆಕಸ್ಮಿಕ ಅವಘಡಗಳು ನೀವು ಬಳಸುವ ವೆಹಿಕಲ್ಗಳಿಂದ ಎದುರಾಗಬಹುದು. ಯಾಕೆಂದರೆ ಅಷ್ಟಮ ಸ್ಥಾನದ ಅಧಿಪತಿ ಮತ್ತು ನಿಮ್ಮ ಲಗ್ನದ ಅಧಿಪತಿ ಕುಜನೇ ಆಗಿರೋದ್ರಿಂದ, ಕುಜ ರಾಹು ಜೊತೆ ಸೇರಿಕೊಂಡಿರೋದ್ರಿಂದ, ಕುಜ ಆತುರದ ನಿರ್ಧಾರಗಳನ್ನು ಕೊಟ್ಟರೆ ರಾಹು ತಾಂತ್ರಿಕ ದೋಷಗಳನ್ನು ಕೊಡ್ತಾರೆ. ಸೊ ಪ್ರಯಾಣವನ್ನು ಮಾಡಬೇಕಾದ್ರೆ ನಿಮ್ಮ ವೆಹಿಕಲನ್ನು ಪದೇ ಪದೇ ಚೆಕ್ ಮಾಡಿ. ಮತ್ತು ಅತಿ ವೇಗ ಬೇಡ. ಯಾಕೆಂದರೆ ಬುಧ ಸೇರಿಕೊಂಡಾಗ ರಾಹು ಜೊತೆ ವೇಗವನ್ನು ಇಷ್ಟಪಡ್ತಾರೆ. ರ್ಯಾಶ್ ಡ್ರೈವಿಂಗ್ ಮಾಡಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ. ಅದಕ್ಕೆ ಬುಧನೂ ಕಾರಣ ಆಗ್ತಾರೆ. ಇನ್ನು ರಾಹು ಜೊತೆ ಸೇರಿಕೊಂಡಾಗ ಅದು ಇನ್ನೂ ಜಾಸ್ತಿ ಆಗುತ್ತೆ. ಕುಜ, ವೆಹಿಕಲ್, ಸೊ ಎಲ್ಲವೂ ತೊಂದರೆ ಆಗುವಂತಹ ಲಕ್ಷಣಗಳು ಇರೋದರಿಂದ ಈ ಅಂಗಾರಕ ಯೋಗ ಏಪ್ರಿಲ್ವರೆಗೂ ಇರುತ್ತೆ. ಎಚ್ಚರಿಕೆ ಅತ್ಯಗತ್ಯ ಈ ಒಂದು ಪ್ರಯಾಣವನ್ನು ಮಾಡುವ ವಿಚಾರದಲ್ಲಿ. ಇನ್ನು ಆಸ್ಪತ್ರೆ ಸ್ಥಾನ ಇಲ್ಲಿ ಅಂದರೆ 12ನೇ ಮನೆಯಲ್ಲಿ ಶನಿ ಮಹಾತ್ಮರು ಇರೋದರಿಂದ ಈ ದೀರ್ಘಕಾಲದಿಂದ ಬಳಲುತ್ತಿದ್ದಂತಹ ಕಾಯಿಲೆಗಳು ಮತ್ತಷ್ಟು ಉಲ್ಬಣಗೊಂಡು ನೀವು ಆಸ್ಪತ್ರೆಗೆ ಹೋಗಬೇಕಾದಂತಹ ಸನ್ನಿವೇಶಗಳು ಎದುರಾಗಬಹುದು ಹಿರಿಯ ನಾಗರಿಕರಿಗೆ. ಸೊ BP ಕಡೆ ಹೆಚ್ಚಿನ ಗಮನ ಕೊಡಿ. ರಕ್ತಕಾರಕ ಕುಜ ರಾಹು ಜೊತೆ ಸೇರಿಕೊಂಡಿದ್ದಾರೆ. 14ನೇ ತಾರೀಕುವರೆಗೂ ರವಿ ಇರ್ತಾರೆ. ಸೊ ಈ BP ಈ ಥರದ ವಿಚಾರಗಳಲ್ಲಿ ಹೆಚ್ಚಿನ ತೊಂದರೆಗಳಾಗಬಹುದು. ಸೊ ರಕ್ತ ಸಂಬಂಧಿತ ಕಾಯಿಲೆಗಳಿಂದ ಹಿರಿಯ ನಾಗರಿಕರು ಏನಾದರೂ ಬಳಲ್ತಾ ಇದ್ದರೆ ನೀವು ಅದರ ಕಡೆ ಹೆಚ್ಚಿನ ಗಮನ ಕೊಟ್ಟು ಮೆಡಿಕೇಷನ್ಗಳನ್ನು ಸರಿಯಾಗಿ ಮಾಡ್ಕೊಂಡು ಹೋಗಿ. ಇನ್ನು ಯುವತಿಯರ ಬಗ್ಗೆ ಮಾತನಾಡೋದಾದರೆ ನಿಮಗೆ ಮಡವೆಗಳದೇ ಸಮಸ್ಯೆ ನೋಡಿ. ಸ್ಕಿನ್ ರಿಲೇಟೆಡ್ ಜಾಸ್ತಿ ಸಮಸ್ಯೆ ಆಗೋದು ಅಶ್ವಿನಿ ನಕ್ಷತ್ರದವ್ರಿಗೆ. ಭರಣಿ ನಕ್ಷತ್ರದವ್ರಿಗೆ ಈ ಗುಪ್ತಾಂಗದಲ್ಲಿ ಹೆಚ್ಚಿನ ತೊಂದರೆಗಳು ಕಾಣಿಸ್ತದೆ. ಇನ್ನು ಕೃತಿಕಾ ನಕ್ಷತ್ರದವ್ರಿಗೆ ಹೆಚ್ಚು ಬಾಡಿ ಹೀಟಾಗಿ ಡಿಹೈಡ್ರೇಷನ್ ಆಗಿ ಸ್ವಲ್ಪ ಮಾನಸಿಕ ಖಿನ್ನತೆ, ಮಾನಸಿಕ ಗೊಂದಲ, ಸೊ ಬಾಡಿ ಏನೋ ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ, ಸುಸ್ತು ಜಾಸ್ತಿ ಆಗ್ತಾಯಿದೆ, ಈ ಥರದ ತೊಂದರೆಗಳು ಜಾಸ್ತಿ ಕಾಣಿಸ್ತದೆ. ಸೊ ಎಚ್ಚರಿಕೆಗಳು ತುಂಬ ಅಗತ್ಯ. ನೀವೀಗ ಡಿಹೈಡ್ರೇಷನ್ ಆಗೋಕ್ಕೆ ಬಿಡಬೇಡಿ.
ಬೇಸಿಗೆಗಾಲ ಹೆಚ್ಚು ನೀರು ಕುಡಿರಿ, ಮಜ್ಜಿಗೆಯನ್ನು ಉಪಯೋಗಿಸಿ. ದೇಹವನ್ನು ಈ ಉಷ್ಣತೆಯ ವಿಷಯದಲ್ಲಿ ಸರಿಯಾಗಿ ಬ್ಯಾಲೆನ್ಸ್ ಮಾಡೋದರಿಂದ ಆಗುವಂತಹ ಆರೋಗ್ಯ ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಬೋದು. ಇದಿಷ್ಟು ಆರೋಗ್ಯದಲ್ಲಿರುವ ವಿಚಾರಗಳು. ಸೊ ಈಗ ಪ್ರೀತಿ, ಪ್ರೇಮ ಮತ್ತು ಗಂಡ ಹೆಂಡತಿ. 5ನೇ ಮನೆ ಈ ಪ್ರೀತಿ, ಪ್ರೇಮ, ರೊಮ್ಯಾನ್ಸನ್ನು ನೋಡ್ತೀವಿ. 7ನೇ ಮನೆ ಪ್ರೇಮಿಗಳು ದಂಪತಿಗಳಾಗ್ತಾರ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ, ಒಟ್ಟಾರೆ ಇಷ್ಟಾರ್ಥಗಳನ್ನು ಸಿದ್ಧಿ ಆಗ್ತಾವ ಅನ್ನೋದಕ್ಕೆ 11ನೇ ಮನೆ ಬಹಳ ಪ್ರಮುಖ ಆಗುತ್ತೆ. ಸೊ ಇದಿಷ್ಟು ಲೆಕ್ಕಾಚಾರದಲ್ಲೇ ನೋಡೋಣ. ಈಗ ಪ್ರೇಮಿಗಳಿಗೆ ರೊಮ್ಯಾನ್ಸ್ಗಿಂತ ಹೆಚ್ಚಾಗಿ ಸ್ವಲ್ಪ ಹಾಟ್ ಟಾಕ್ ನಡೀತಾ ಇದೆ. ಈ ಮದುವೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ. ಎಷ್ಟು ದಿನ ಅಂತ ಹೀಗೆ ಇರೋಣ, ಈಗ ಮದುವೆ ಆಗ್ಬೋಣ ಅಂತ ಒಂದು ಸೀರಿಯಸ್ ಟಾಕ್ ನಿಮ್ಮ ನಡುವೆ ಬಂದಿದೆ. ಅದಕ್ಕೆ ಇಲ್ಲಿ ರಾಹು ಮತ್ತು ಕುಜ ನಿಮ್ಮ 5ನೇ ಮನೆಗೆ ದೃಷ್ಟಿ ಆಗ್ತಾ ಇದ್ದಾರೆ. ಬುಧನು ಕೂಡ ನಿಮ್ಮ 5ನೇ ಮನೆಗೆ ದೃಷ್ಟಿ ಆಗ್ತಾ ಇದ್ದಾರೆ. ಸೊ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಈಗ ನೀವು ತೆಗೆದುಕೊಳ್ಳುವ ಆತುರದ ನಿರ್ಧಾರಗಳಿಂದ ಮುಂದೆ ಹೆಚ್ಚಿನ ತೊಂದರೆಗಳು ಬರ್ತದೆ. ಸೊ ಹಾಗಾಗಿ ನಿಮ್ಮ ಪ್ರೀತಿಯನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತಹ ತಿಂಗಳು. ರೊಮ್ಯಾನ್ಸ್ಗೆ ಸ್ವಲ್ಪ ಕಡಿಮೆ, ಆದರೆ ಈಗ ನೀವು ಮಾತಿನಲ್ಲಿ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೋಬಾರ್ದು. ಯಾಕೆಂದರೆ 2ನೇ ಮನೆಗೆ ಶನಿ ಮಹಾತ್ಮರ ದೃಷ್ಟಿ ಇದೆ. ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡ್ತಾ ಇದ್ರು. ಕುಜನ ದೃಷ್ಟಿಯು 2ನೇ ಮನೆಗೆ ಇರೋದ್ರಿಂದ ನಿಮ್ಮ ಮಾತು ನಿಮ್ಮ ಪ್ರೇಯಸಿಗೆ ಸರಿಯಾಗಿ ಕಾಣಿಸೋದಿಲ್ಲ, ಸರಿಯಾಗೂ ಕೇಳಿಸೋದಿಲ್ಲ ಅಂತಲೇ ಅಂದ್ಕೊಳ್ಳಿ. ಅದರಿಂದ ನಿಮ್ಮಿಬ್ಬರ ನಡುವೆ ಬಿರುಕುಗಳು ಉಂಟಾಗುತ್ತೆ. ಸೊ ಮಾತಾಡಬೇಕಾದ್ರೆ ಸ್ವಲ್ಪ ಬ್ಯಾಲೆನ್ಸ್ಡಾಗಿ ಮಾತಾಡಿ. ನಿಮ್ಮ ಆಲೋಚನೆ ಏನೋ ಸರಿ ಇದೆ, ಬಟ್ ಅವರು ಅರ್ಥ ಮಾಡ್ಕೊಳ್ಳೋ ರೀತಿ ತಪ್ಪಾಗ್ಬೋದು. ಸೊ ಪ್ರೇಮಿಗಳಲ್ಲಿ ಮನಸ್ತಾಪಗಳು ಈ ಮಾತಿಂದನೇ ಬರುತ್ತೆ. ನೀವು ಸ್ವಲ್ಪ ಜವಾಬ್ದಾರಿ ಕಡೆ ಗಮನ ಕೊಡ್ತಾ ಇದ್ದೀರಾ. ಹಾಗಾಗಿ ಎಲ್ಲೋ ಒಂದು ಕಡೆ ಅವ್ರಿಗೆ ನಿಮ್ಮ ಮೇಲೆ ನಿರಾಸೆಗಳು ಉಂಟಾಗಿವೆ. ಇನ್ನು ಹೊಸದಾಗಿ ಪ್ರಪೋಸ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಫೆಬ್ರವರಿಲಿ ಟ್ರೈ ಮಾಡಿಲ್ಲ ನೀವು ಪ್ರೇಮಿಗಳ ತಿಂಗಳಲ್ಲೇ, ಮಾರ್ಚ್ ತಿಂಗಳಲ್ಲಿ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಅಲ್ಲೂ ಕೂಡ ನಿರಾಸೆ ಕಾದಿದೆ. ನಿಮ್ಮ ಪ್ರೀತಿಯನ್ನು ಈಗ ಒಪ್ಕೊಳ್ಳೋದಿಲ್ಲ, ಮುಂದೆ ಒಪ್ಕೊಳ್ಬಹುದೇನೋ. ಈಗ ಅದಕ್ಕೆ ಗ್ರಹಗಳು ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಈಗ ಟ್ರೈ ಮಾಡಿ. ನಿಮ್ಮ ಮೇಲೆ ನೀವೇ ಭರವಸೆಯನ್ನು ಕಳೆದುಕೊಳ್ಬೇಡಿ. ಸ್ವಲ್ಪ ದಿನ ಇನ್ನೂ ವೆಯ್ಟ್ ಮಾಡಿ, ನಿಮ್ಮ ಬಗ್ಗೆ ಇನ್ನೂ ಅರ್ಥ ಆಗಲಿ ಅವ್ರಿಗೆ. ಸೊ ಹಾಗಾಗಿ ಇನ್ನು ಮದುವೆಗೆ ಟ್ರೈ ಮಾಡ್ತಾ ಇರೋರು, ಅಂದರೆ ಇದು ಪ್ರೀತಿ ಪ್ರೇಮ ಅಲ್ಲ, ಸುಮಾರು ದಿನದಿಂದ ಮದುವೆಗೆ ಟ್ರೈ ಮಾಡ್ತಾ ಇದ್ದೀರಾ, ವಧು ಸಿಗ್ತಾ ಇಲ್ಲ, ವರ ಸಿಗ್ತಾ ಇಲ್ಲ. 12ನೇ ಮನೆಗೆ ಶುಕ್ರ ಬಂದಿರೋದ್ರಿಂದ ಆ ವಿಚಾರ ಸ್ವಲ್ಪ ನೀವು ಆ್ಯಕ್ಟಿವ್ ಆಗ್ತೀರಾ. ಒಳ್ಳೆ ಹುಡುಗನೋ ಒಳ್ಳೆ ಹುಡುಗಿನೋ ಖಂಡಿತ ನಿಮಗೆ ಹುಡುಕಿಕೊಂಡು ಬರ್ತಾರೆ. ಸೊ ನೀವೀಗ ಆಯ್ಕೆ ಮಾಡಿಕೊಂಡು ಮುಂದಿನ ಪ್ರೋಸೆಸ್ಗೆ ಮುಂದಾಗಬೇಕು. ಸೊ ಅದು ಖರ್ಚುಗಳನ್ನು ತೋರಿಸ್ತಾ ಇರೋದರಿಂದ ಆ ವಿಚಾರದಲ್ಲಿ ಖರ್ಚುಗಳು ಬರಬಹುದು. ಆಯ್ಕೆ ನಿಮಗೆ ಬಿಟ್ಟಿದ್ದು, ಬರುತ್ತೆ. ಒಟ್ಟಾರೆ ಈ ಪ್ರೀತಿ ಪ್ರೇಮ ವಿಚಾರದಲ್ಲಿ ಒಂದು ರೀತಿ ಪಾಸಿಟಿವೇ, ಬಟ್ ನೆಗೆಟಿವ್ ಆಗಿ ತೊಗೊಂಡ್ರೆ ಸಂಪೂರ್ಣ ನಿಮ್ಮ ಸಂಬಂಧವೇ ಹಾಳಾಗುತ್ತೆ. ಮೇಷಲಗ್ನ ಮೇಷರಾಶಿಯ ಗಂಡ ಹೆಂಡತಿಯ ಸಂಬಂಧ ಮಾರ್ಚ್ ತಿಂಗಳು ಹೇಗಿರುತ್ತೆ? ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚೆ ಈ ಮೇಷಲಗ್ನ ಮೇಷರಾಶಿಯ ಹೆಣ್ಮಕ್ಳನ್ನ ಯಾರ್ಯಾರು ಮದುವೆ ಆಗಿದ್ದೀರಾ, ನಿಜವಾಗ್ಲೂ ನೀವು ಪುಣ್ಯವಂತರು. ನೀವು ಏನಾದರೂ ಸಮಸ್ಯೆಯಲ್ಲಿದ್ದರೆ ನಿಮಗೆ ಧೈರ್ಯ ಅವರೇ ತುಂಬ್ತಾರೆ. ಸಂಸಾರವನ್ನು ಕೂಡ ಅವರೇ ಜವಾಬ್ದಾರಿತವಾಗಿ ನಡೆಸ್ಕೊಂಡು ಹೋಗ್ತಾರೆ. ಅಷ್ಟು ಧೈರ್ಯ ಅವರಲ್ಲಿರುತ್ತೆ. ಹಾಗಾಗಿ ಈ ಮೇಷಲಗ್ನ ಮೇಷರಾಶಿಯ ಹೆಣ್ಮಕ್ಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಈಗ ಗಂಡ ಹೆಂಡತಿಯ ಸಂಬಂಧದ ಬಗ್ಗೆ ಮಾತನಾಡೋದಾದರೆ 7ನೇ ಮನೆಯ ಅಧಿಪತಿ ಶಯನ ಸ್ಥಾನ ಅಲ್ಲಿದ್ದಾರೆ, ಉಚ್ಚ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಈ ಪ್ರೀತಿ ಪ್ರೇಮ ರೊಮ್ಯಾನ್ಸ್ ಗಂಡ ಹೆಂಡತಿಯ ನಡುವೆ ತುಂಬ ಚೆನ್ನಾಗಿದೆ. ಅದಕ್ಕೆ ಹೆಚ್ಚು ಸಮಯ ಕೊಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮಿಬ್ಬರ ನಡುವೆ ಇನ್ನೂ ಹೆಚ್ಚಿನ ಬಾಂಧವ್ಯ ಹೆಚ್ಚುತ್ತಾ ಇದೆ. ನಿಮಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಗಂಡ ಹೆಂಡತಿಯ ಸಂಬಂಧ ಮಾರ್ಚ್ ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ, ರೊಮ್ಯಾಂಟಿಕ್ ಆಗಿರುತ್ತೆ, ಎಲ್ಲವೂ ಚೆನ್ನಾಗಿದೆ. ಇನ್ನು ಗಂಡ ಹೆಂಡತಿಗೆ ಸಂಬಂಧಪಟ್ಟಂತಹ ಖರ್ಚುಗಳು ಕೂಡ ಜಾಸ್ತಿ ಆಗ್ಬೋದು. ಹೆಣ್ಣುಮಕ್ಕಳಿಗೆ ಗಂಡನಿಗೆ ಸಂಬಂಧಪಟ್ಟಂತಹ ಖರ್ಚುಗಳು, ಗಂಡು ಮಕ್ಕಳಿಗೆ ಹೆಣ್ಣಿಗೆ ಸಂಬಂಧಪಟ್ಟಂತಹ ಖರ್ಚುಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ವ್ಯವಸ್ಥಾನದಲ್ಲಿ ಶುಕ್ರ ಕುಂತಿದ್ದಾರಲ್ಲ. ಸೊ ಹಾಗಾಗಿ ಅದರ ಕಡೆ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಸೊ ಓವರಾಲ್ ಗಂಡ ಹೆಂಡತಿಯ ನಡುವೆ ಯಾವುದೇ ರೀತಿಯ ಕಿರಿಕಿಗಳಿಲ್ಲ. ಆದರೆ ನೀವು ಮಾತನಾಡಬೇಕಾದ್ರೆ, ಈ ಡಿಸಿಷನ್ಸ್ಗಳು ತಗೊಳ್ಬೇಕಾದ್ರೆ ಪರಸ್ಪರ ಚರ್ಚೆ ಮಾಡಿ ಸಮಾಧಾನವಾಗಿ ಮಾತಾಡಿ ತಗೊಂಡ್ರೆ ನಿಮ್ಮ ನಡುವೆ ಮಾತಿನ ಒಂದು ಚಕಮಕಿ ನಡೆಯೋದಿಲ್ಲ. ಅದರಿಂದ ನಿಮ್ಮ ಸಂಬಂಧಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಸೊ ಮಾತಿನ ಕಡೆ ಸ್ವಲ್ಪ ನಿಗಾ ವಹಿಸಬೇಕು. ಅದು ಬಿಟ್ಟರೆ ರೊಮ್ಯಾನ್ಸ್ಗೇನು ಕಡಿಮೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ ಗಂಡ ಹೆಂಡತಿಯ ಸಂಬಂಧ. ಇನ್ನು ಕಾನೂನು ಮತ್ತು ಕೋರ್ಟ್ ಕೇಸ್ ವಿಚಾರವನ್ನು ನೋಡೋಣ. ಈಗ ಕಾನೂನು ಅಂದಾಗ 6ನೇ ಮನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 7ನೇ ಮನೆ ರಾಜಿ ಸಂಧಾನಕ್ಕೆ ನೋಡಬೇಕು. ಅದೇ ರೀತಿ 12ನೇ ಮನೆ ಈ ಏನಾದರೂ ಬಂಧನ ಆಗುವ ಚಾನ್ಸಸ್ ಇರುತ್ತಾ, ಇದೆಲ್ಲವನ್ನು 12ನೇ ಮನೆ ತಿಳಿಸುತ್ತೆ. ಇನ್ನು 9ನೇ ಮನೆ ಸರ್ಕಾರದ ಸಪೋರ್ಟ್ ನಮಗೆ ಸಿಗುತ್ತಾ ಅನ್ನೋದನ್ನು ನೋಡೋದಕ್ಕೆ. ಸೊ ಓವರಾಲ್ ಎಲ್ಲವನ್ನು ಲೆಕ್ಕಾಚಾರ ಹಾಕೋದಾದರೆ 6ನೇ ಮನೆಗೆ ಶುಕ್ರನವು ದೃಷ್ಟಿಯು ಬೀಳುತ್ತೆ, ಶನಿ ಮಹಾತ್ಮರ ದೃಷ್ಟಿಯು ಬೀಳುತ್ತೆ.
ಜೊತೆಗೆ ಕುಜನ ದೃಷ್ಟಿಯು ಕೂಡ ನಿಮ್ಮ 6ನೇ ಮನೆಗೆ ಬೀಳುತ್ತೆ. ನಿಮಗೆ ನಿಮ್ಮ ಎದುರಾಳಿಗಳನ್ನು ಫೇಸ್ ಮಾಡಲಿಕ್ಕೆ ದೊಡ್ಡ ಧೈರ್ಯವನ್ನು ಗ್ರಹಗಳಂತೂ ತಂದು ಕೊಡ್ತಾರೆ. 6ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿದ್ದಾರೆ. ಹಾಗಾಗಿ ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ಲಾಭ ಸಿಗಲೇಬೇಕು. ಸೊ ನಿಮ್ಮ ಶತ್ರುವನ್ನು ನೀವು ಸೋಲಿಸುವಂತಹ ಸಮಯ. ಇನ್ನು ಹೊಂದಾಣಿಕೆಯ ವಿಚಾರಗಳು ಅಂತ ಬಂದಾಗ ಕೋರ್ಟಿಂದ ಹೊರಗಡೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಮಾರ್ಚ್ ತಿಂಗಳು ಮೇಷಲಗ್ನ ಮೇಷರಾಶಿಯವರಿಗೆ ತುಂಬ ಪೂರಕವಾಗಿದೆ. ನೀವು ಬಳಸ್ಕೋಬೋದು, ಹೊಂದಾಣಿಕೆ ಮಾಡ್ಕೊಳ್ಳಿ. ಈ ಕೋರ್ಟ್ ಖರ್ಚು, ಲಾಯರ್ ಖರ್ಚು ಎಲ್ಲ ಕಡಿಮೆ ಆಗುತ್ತೆ. ಸೊ ಹೊಂದಾಣಿಕೆ ಮಾಡಿಕೊಂಡು ಈಗಿರುವ ಕೇಸ್ಗಳಿಂದ ಮುಕ್ತಿ ಪಡ್ಕೊಂಡ್ರೆ ತುಂಬ ಒಳ್ಳೆಯದು. ಹೊಂದಾಣಿಕೆ ಮಾಡ್ಕೊಳ್ಳಿ. ಈಗ ವಕೀಲರ ಬಗ್ಗೆ ನೋಡೋಣ. ವಕೀಲರಿಗೆ 2ನೇ ಮನೆ, ಅದು ಧನಸ್ಥಾನವೂ ಹೌದು, ವಾಕ್ಸ್ಥಾನವೂ ಹೌದು. ನೋಡಿ, ಧನಸ್ಥಾನಕ್ಕೆ ಶನಿ ಮಹಾತ್ಮರ ದೃಷ್ಟಿಯೂ ಇದೆ, ಕುಜನ ದೃಷ್ಟಿಯೂ ಇದೆ. ಧನಸ್ಥಾನದ ಅಧಿಪತಿ 12ನೇ ಮನೆಯಲ್ಲಿದ್ದಾರೆ. ನಿಮ್ಮ ವಾದ ಸಖತ್ತಾಗಿದೆ. ಯಾಕೆಂದರೆ ಶನಿ ಮಹಾತ್ಮರು ಶಿಸ್ತನ್ನು ನೋಡ್ತಾರೆ. ನ್ಯಾಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ಹೆಚ್ಚಿನ ಜ್ಞಾನವನ್ನು ಕೊಟ್ಟು ನಿಮ್ಮಿಂದ ವಾದಗಳು ಸರಿಯಾಗಿ ಆಗಬೇಕು ಅನ್ನೋದನ್ನು ಅವರು ನೋಡ್ಕೊಳ್ತಾ ಇದ್ದಾರೆ. ಕುಜ ಹೆಚ್ಚಿನ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಶುಕ್ರ ನಿಮ್ಮಲ್ಲಿ ಒಂದು ಒಳ್ಳೆಯ ಕಳೆಯನ್ನು ತಂದುಕೊಟ್ಟಿದ್ದಾರೆ, ಆ್ಯಕ್ಟಿವ್ ಆಗಿದ್ದೀರಾ. ಸೊ ಹಾಗಾಗಿ ನೀವು ಕೋರ್ಟಲ್ಲಿ ವಾದ ಮಾಡ್ತಾ ಇದ್ದರೆ ಎಲ್ಲ ನಿಮ್ಮನ್ನೇ ನೋಡಬೇಕು, ಆ ರೀತಿ ವಾದ ಮಾಡ್ತಾ ಇದ್ದೀರಾ. ಮೇಷಲಗ್ನ ಮೇಷರಾಶಿಯ ಲಾಯರ್ಸ್ ಯಾರ್ಯಾರಿದ್ದೀರಾ, ಈಗ ನಿಮ್ಮ ವಾದ ತುಂಬ ಚೆನ್ನಾಗಿ ನಡೀತಾ ಇದೆ. ಕೇಸ್ ಗೆಲ್ಲುವ ಹಂತಕ್ಕೆ ಕೊಂಡೋಗ್ತಾ ಇದ್ದೀರಾ. ಇನ್ನು 6ನೇ ಮನೆ, ನಿಮ್ಮ ಎದುರಾಳಿ ಲಾಯರ್ನ ನೋಡೋದಾದರೆ, ಎದುರಾಳಿ ಲಾಯರ್ನ ನೀವು ತುಂಬ ಬುದ್ಧಿವಂತಿಕೆಯಿಂದ ಅವ್ರನ್ನ ಫೇಸ್ ಮಾಡ್ತಾ ಇದ್ದೀರಾ. ಅದಕ್ಕೆ ರಾಹು ಬುಧ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಕುಜನ ದೃಷ್ಟಿ ಇರೋದ್ರಿಂದ ನಿಮ್ಮ ಧೈರ್ಯವನ್ನೇ ನೋಡಿ ನಿಮ್ಮ ಎದುರಾಳಿ ಲಾಯರ್ ಸ್ವಲ್ಪ ಕುಗ್ತಾ ಇದ್ದಾರೆ. ಸೊ ಅದು ನಿಮಗೆ ಪ್ಲಸ್ ಆಗ್ತಾ ಇದೆ. ಅದೇ ರೀತಿ ಲಾಭಸ್ಥಾನದಲ್ಲಿ ರಾಹು ಕುಜ ಬುಧ ಎಲ್ಲ ಸೇರಿಕೊಂಡಿರೋದ್ರಿಂದ ಒಳ್ಳೊಳ್ಳೆ ಕ್ಲೈಂಟ್ಸ್ಗಳು ನಿಮ್ಮನ್ನು ಹುಡಿಕೊಂಡು ಬರ್ತಾರೆ. ಕೆಲಸದವು ಜಾಸ್ತಿ ಆಗುತ್ತೆ, ಸ್ವಲ್ಪ ಗೊಂದಲಗಳು ಕೂಡ ಜಾಸ್ತಿ ಆಗುತ್ತೆ. ಓವರಾಲ್ ಲಾಯರಿಗೆ ತುಂಬ ಒಳ್ಳೆಯ ಪೆರಡ್. ಬಟ್ ಆತುರದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ರಾಹು ಬುಧ ಸೇರಿಕೊಂಡು ನಿಮ್ಮಿಂದ ಒಂದಷ್ಟು ತಪ್ಪಾಗೋದನ್ನು ಕೂಡ ಸೂಚಿಸ್ತಾ ಇದ್ದಾರೆ. ಆತುರದ ನಿರ್ಧಾರಗಳನ್ನು ತೆಗೆದುಕೊಡ್ಬೇಡಿ. ಈ ಕೇಸ್ ಫೈಲ್ಗಳನ್ನು ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾಡಿ. ನಿಮಗೆ ಹೆಚ್ಚು ಹಣ ಸೇರುತ್ತೆ, ಹೆಚ್ಚು ಗೌರವ ಬರಬೇಕು. ಆದರೆ ಒಂದು ಸಣ್ಣ ತಪ್ಪಿಂದ ಎಲ್ಲ ಉಲ್ಟಾ ಆಗುವ ಸಾಧ್ಯತೆಯನ್ನು ರಾಹು ಮತ್ತು ಬುಧ ತೋರಿಸ್ತಾ ಇದ್ದಾರೆ. ಅದರ ಕಡೆ ಹೆಚ್ಚಿನ ಗಮನ ಇರಲಿ. ಸೊ ಇದಿಷ್ಟು ನಮ್ಮ ಕೋರ್ಟ್ ಕೇಸ್ ಮತ್ತು ಲಾಯರ್ಗೆ ಸಂಬಂಧಪಟ್ಟಂಥ ವಿಚಾರ. ಈಗ ನಮ್ಮ ರಾಜಕಾರಣಿಗಳ ಬಗ್ಗೆ ಮಾತಾಡೋಣ. ನೋಡಿ, ರಾಜಕಾರಣಿಗಳಿಗೂ ಕೂಡ 2ನೇ ಮನೆ ಬಹಳ ಇಂಪಾರ್ಟೆಂಟ್. ಈಗ 2ನೇ ಮನೆಗೆ ಶನಿ ಮಹಾತ್ಮರ ದೃಷ್ಟಿ ಇರೋದರಿಂದ ನಿಮ್ಮ ಮಾತಿನಲ್ಲಿ ಜವಾಬ್ದಾರಿ ಇರಬೇಕು. ಅಪ್ಪಿತಪ್ಪಿ ಸುಮ್ಮನೆ ಏನೋ ಒಂದು ಹೇಳಿಕೆ ಕೊಡೋದು, ಕಾಂಟ್ರವರ್ಸಿ ಹೇಳಿಕೆ ಕೊಡೋದನ್ನು ಮಾಡಬೇಡಿ. ಅದು ಬೇಗ ನಿಮ್ಮ ಕಾರ್ಯಕರ್ತರಿಗೋ ಅಥವಾ ನಿಮ್ಮ ಏನು ಮತಕ್ಷೇತ್ರಕ್ಕೂ ತಲುಪಿ ನಿಮ್ಮ ಬಗ್ಗೆ ಬ್ಯಾಡ್ ಇಂಪ್ಯಾಕ್ಟ್ ಬರೋ ಥರ ಆಗುತ್ತೆ. ಸೊ ಈಗ ಜವಾಬ್ದಾರಿತವಾಗಿ ಮಾತಾಡಬೇಕು. ನೀವು ಕೊಡುವ ಹೇಳಿಕೆಗಳ ಬಗ್ಗೆ 2-3 ಸಾರಿ ಯೋಚನೆ ಮಾಡಿ ಹೇಳಿಕೆಗಳನ್ನು ಕೊಡಬೇಕು. ನಿಮ್ಮ ಶತ್ರುಗಳು 6ನೇ ಮನೆ. ಸೊ ನಿಮಗೆ ಈಗ ನೀವು ಮಾಡುವಂತಹ ತಂತ್ರಗಳು ನಿಮ್ಮ ಶತ್ರುಗಳಿಗೆ ಅರ್ಥ ಆಗ್ತಾ ಇಲ್ಲ. ನೀವೀಗ ಅದರ ಪ್ರಯೋಗವನ್ನು ಜಾಸ್ತಿ ಮಾಡಿ ನಿಮ್ಮ ಇಮೇಜನ್ನು ನಿಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನೀವು ಏನೇನು ತಂತ್ರಗಳನ್ನು ಮಾಡ್ತಾ ಇದ್ದೀರಾ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ. ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಈಗ 11ನೇ ಮನೆಯಲ್ಲಿ ಇಷ್ಟು ಗ್ರಹಗಳು ಸೇರಿಕೊಂಡಿರೋದ್ರಿಂದ ಯಾರೋ ಬಂದು ನಿಮಗೆ ಏನು ಪರಿಚಯ ಆಗ್ತಾ ಇದ್ದಾರಲ್ಲ, ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ, ನಿಮ್ಮ ಪ್ರೊಫೈಲ್ನ ಇನ್ನೂ ಚೆನ್ನಾಗಿ ನಾನು ಮಾಡ್ತೀನಿ. ಸೊ ಹಾಗಾಗಿ ಅವರನ್ನು ಬಳಸ್ಕೊಳ್ಳಿ. ಡಿಜಿಟಲಲ್ಲಿ ನಿಮ್ಮ ಬಗ್ಗೆ ಈಗ ಹೆಚ್ಚಿನ ಪ್ರಚಾರವನ್ನು ಮಾಡಿ ಅದು ಹೆಚ್ಚು ಜನಕ್ಕೆ ತಲುಪುತ್ತೆ. 11ನೇ ಮನೆಯಲ್ಲಿ ರಾಹು ಕೂತ್ಕೊಂಡಾಗ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡಾಗ ನಿಮ್ಮ ರೀಚ್ ಚೆನ್ನಾಗಾಗುತ್ತೆ, ನಿಮ್ಮ ಇಂಪ್ಯಾಕ್ಟ್ ಚೆನ್ನಾಗಾಗುತ್ತೆ. ಸೊ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಸೊ ಉಳಿದಂತೆ ಇನ್ನು ಎಲೆಕ್ಷನ್ ಟೈಮ್ಗೆ ಬೇರೆ ಬೇರೆ ವಿಚಾರಗಳ ಕಡೆ ಗಮನ ಕೊಟ್ಟು ಆಮೇಲೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಈಗ ಇದಿಷ್ಟು ಚಿಕ್ಕದಾಗಿ ನೀವು ತಿಳ್ಕೊಂಡ್ರೆ ಸಾಕು ರಾಜಕಾರಣಿಗಳು. ಇನ್ನು ನಮ್ಮ ಸರ್ಕಾರಿ ಅಧಿಕಾರಿಗಳು ಮತ್ತು ಪ್ರೈವೇಟ್ ಎಂಪ್ಲಾಯ್ಸ್ ಬಗ್ಗೆ ಮಾತನಾಡೋದಾದರೆ 9ನೇ ಮನೆ ನೋಡಿ, ಇಲ್ಲಿ 9ನೇ ಮನೆಗೆ ಗುರುಗಳ ದೃಷ್ಟಿ ಇರೋದರಿಂದ ಸರ್ಕಾರಿ ಅಧಿಕಾರಿಗಳಿಗೆ ದೂರದ ಪ್ರಯಾಣವನ್ನು ತೋರಿಸುತ್ತೆ. 3ನೇ ಮನೆಯಲ್ಲಿರುವ ಗುರು ಕೂಡ ಪ್ರಯಾಣವನ್ನು ತೋರಿಸ್ತಾರೆ. ಅದು ಚಿಕ್ಕ ಪ್ರಯಾಣ. ಅಲ್ಲಿಂದ ಇಲ್ಲಿಗೆ ದೃಷ್ಟಿ ಹಾಕಿದಾಗ ಅದು ಇನ್ನೊಂದು ದೊಡ್ಡ ಪ್ರಯಾಣವನ್ನು ತೋರಿಸುತ್ತೆ. ಪ್ರಯಾಣ ಅಂದರೆ ನೀವೆಲ್ಲೋ ಹೋಗೋದಲ್ಲ, ನಿಮಗೆ ಈಗ ವರ್ಗಾವಣೆ ಆಗಬಹುದು, ಬಡ್ತಿ ಆಗಬಹುದು. ಸೊ 14ನೇ ತಾರೀಕು ಒಳಗಡೆ ನಿಮಗೆ ಬಡ್ತಿ ಸಿಕ್ಕಿ ವರ್ಗಾವಣೆ ಆಗಿದ್ರೆ ಅದು ಗುಡ್ ನ್ಯೂಸ್ ಥರ ಇರುತ್ತೆ. 14ನೇ ತಾರೀಕು ಆದಮೇಲೆ ಆದರೆ ಅದೊಂದು ರೀತಿ ನಿಮಗೆ ಬೇಡವಾದ ವರ್ಗಾವಣೆ ಆಗಿರುತ್ತೆ. ಬಡ್ತಿ
ಮೇಲಂತಕ್ಕೆ ಹೋಗೋದು ಬದಲು ಕೆಳ ಹಂತಕ್ಕೆ ಆಗ್ಬೋದು. ಯಾಕೆಂದರೆ 12ನೇ ಮನೆ ವ್ಯಯಸ್ಥಾನಕ್ಕೆ ರವಿ ಬಂದಾಗ ಈ ಥರದ ತೊಂದರೆಗಳು ಜಾಸ್ತಿ ಆಗುತ್ತೆ. ನೋಡಿ, 14 ದಿನದ ಅಂತರದಲ್ಲೇ ವ್ಯತ್ಯಾಸಗಳು ಜಾಸ್ತಿ ಆಗಿಬಿಡ್ತದೆ. ಸೊ ನಿಮಗೆ 14ನೇ ತಾರೀಕು ಒಳಗಡೆ ಬಡ್ತಿ ಸಿಕ್ಕಲಿ, ವರ್ಗಾವಣೆನೂ ಆಗಲಿ, ಅದರಿಂದ ನಿಮಗೆ ಲಾಭಗಳು ಜಾಸ್ತಿ ಆಗ್ತದೆ. ಯಾಕೆಂದರೆ 11ನೇ ಮನೆಯಲ್ಲೇ ಇದ್ದು ನಿಮಗೆ ಈ ಲಾಭವನ್ನು ಕೊಡ್ತಾ ಇರೋದು. 11ನೇ ಮನೆಗೆ ಗುರುಗಳ ದೃಷ್ಟಿಯು ಕೂಡ ಇರೋದ್ರಿಂದ ಡೆಫಿನೆಟ್ಲಿ ಈ ಸರ್ಕಾರಿ ಕೆಲಸ ಯಾರ್ಯಾರು ಮಾಡ್ತಾ ಇದ್ದೀರಾ ನಿಮಗೆ ಒಳ್ಳೆಯ ಸೂಚನೆಗಳು ಸಿಗ್ತಾ ಇದ್ದಾವೆ. ಬಟ್ 14ನೇ ತಾರೀಕು ನಂತರ ಸ್ವಲ್ಪ ವ್ಯಯಗಳು ಜಾಸ್ತಿ ಆಗ್ಬೋದು. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕೋರ್ಟ್ ಕೇಸ್ಗಳು ಅಥವಾ ಇಲಾಖೆ ತನಿಖೆಗಳನ್ನು ಎದುರಿಸ್ತಾ ಇದ್ದರೆ 12ನೇ ತಾರೀಕು ಅಥವಾ 14ನೇ ತಾರೀಕು ನಂತರ ಹೆಚ್ಚಿನ ತೊಂದರೆಗಳು ಅದರಿಂದ ಕಾಣಿಸ್ಬೋದು ಸರ್ಕಾರಿ ಅಧಿಕಾರಿಗಳಿಗೆ. ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಅದೇ ರೀತಿ 12ನೇ ಮನೆಗೆ ಶುಕ್ರ ಬಂದಿರೋದ್ರಿಂದ, 12ನೇ ಮನೆಗೆ ರವಿ ಬಂದಿರೋದ್ರಿಂದ ಬೇಡದ ವಿಚಾರಗಳಲ್ಲಿ ಕೈ ಚಾಚಬೇಡಿ, ಸಿಕ್ಕಾಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಟೈಮ್ ಒಳ್ಳೆಯ ಟೈಮ್ ಅಲ್ಲ. ನೀವು ನಿಮ್ಮನ್ನು ಶಿಸ್ತಿಂದ ಕಾಪಾಡಿಕೊಂಡು ಹೋಗುವಂತಹ ಸಮಯ. ಸರ್ಕಾರಿ ಅಧಿಕಾರಿಗಳು ಕೆಲಸದ ಕಡೆ ಗಮನ ಕೊಡಿ. ಲಾಭಸ್ಥಾನದಲ್ಲಿ ಗ್ರಹಗಳು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೇಲಧಿಕಾರಿಗಳ ಗಮನ ಸೆಳೆಯಿರಿ. ಮುಂದೆ ಹೆಚ್ಚಿನ ಲಾಭಗಳಂತೂ ನಿಮಗಿವೆ. ಸೊ ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಈಗ ಬೇಡದ ವಿಚಾರಗಳಿಗೆ ಕೈ ಚಾಚಿ ಸಿಕ್ಕಾಕೊಳ್ಳೋಕೆ ಹೋಗಬೇಡಿ. ಇನ್ನು ನಮ್ಮ ಪ್ರೈವೇಟ್ ಎಂಪ್ಲಾಯ್ಸ್ ಬಗ್ಗೆ ಮಾತನಾಡೋದಾದರೆ 10ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿದ್ದಾರೆ. ಸೊ ಕೆಲಸದಲ್ಲಿ ನಿರಾಸಕ್ತಿ, ಸೋಮಾರಿತನ, ಕೆಲಸ ಚೇಂಜ್ ಮಾಡೋಣ, ಕೆಲಸ ಬಿಟ್ಬಿಡೋಣ, ಇದೆಲ್ಲ ಯೋಚನೆಗಳು ಬರ್ತಾ ಇದೆ. ಬಟ್ ಈಗ ನೀವು ಕೆಲಸ ಬಿಟ್ಟರೆ ಸಡನ್ನಾಗಿ ಕೆಲಸ ಸಿಗೋದು ಸ್ಲೋ ಆಗಬಹುದು. ಯಾಕೆಂದರೆ 7.5 ಕೆಲಸ ಬಿಡಬಾರ್ದು ಅಂತಲೇ ಎಲ್ಲರೂ ಹೇಳೋದು. 12ನೇ ಮನೆಗೆ ಶನಿ ಬಂದಾಗ ನೀವು ಕೆಲಸ ಬಿಟ್ಟರೆ ಮತ್ತೊಂದು ಕೆಲಸ ಗಿಟ್ಟಿಸ್ಕೊಳ್ಳೋದಕ್ಕೆ ಸ್ಲೋ ಆಗುತ್ತೆ, ಅಥವಾ ಗಿಟ್ಟಿಸ್ಕೊಂಡ ಕೆಲಸದಿಂದಲೂ ಸೇಮ್ ಪರಿಸ್ಥಿತಿನೇ ಎದುರಿಸಬೇಕಾಗತ್ತೆ. ಅದರ ಬದಲಾಗಿ ನೀವು ಆ್ಯಕ್ಟಿವ್ ಆಗಿ ತುಂಬ ಹಾರ್ಡ್ ವರ್ಕ್ ಮಾಡಿ ಶ್ರಮ ವಹಿಸಿ ಡೆಫಿನೆಟ್ಲಿ ಮುಂದಿನ ದಿನಗಳು ಚೆನ್ನಾಗಿರುತ್ತೆ. ಈಗ ನೀವು ಅಂದ್ಕೊಂಡಂತಹ ರಿಸಲ್ಟ್ ನಿಮಗೆ ಸಿಗದೇ ಇರಬಹುದು, ನಿಮ್ಮ ಎಫರ್ಟ್ಗೆ ಸರಿಯಾದ ಮನ್ನಣೆ ಸಿಗದೇ ಇರಬಹುದು. ಬಟ್ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ಅವಕಾಶಗಳು ಸಿಗ್ತವೆ. ಅದಕ್ಕೋಸ್ಕರ ಕಾಯಲೇಬೇಕು. ಇನ್ನು ಆಫೀಸ್ ವಾತಾವರಣದಲ್ಲಿ ಈಗ ಸ್ವಲ್ಪ ಚೇತರಿಕೆ ಕಾಣಿಸ್ತಾ ಇದೆ. ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಹೆಚ್ಚಿನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಅವ್ರ ಜೊತೆ ಮಿಂಗಲ್ ಆಗ್ತಾ ಇದ್ದೀರಾ. ಆಫೀಸ್ ವಾತಾವರಣ ಚೆನ್ನಾಗಿ ಆಗ್ತಾ ಇದೆ. ನಿಮ್ಮ ಬಾಸ್ ಕೂಡ ನಿಮಗೆ ಸ್ವಲ್ಪ ಗಮನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ನೀವು ಎಫರ್ಟ್ ಹಾಕೋದನ್ನು ಮರಿಬೇಡಿ. ಸೋಮಾರಿತನವನ್ನು ಬಿಟ್ಟರೆ ಮುಂದಿನ ದಿನಗಳು ತುಂಬ ಚೆನ್ನಾಗಿರುತ್ತೆ ಖಾಸಗಿ ಉದ್ಯೋಗಿಗಳಿಗೆ. ಸೊ ನಿಮಗೂ ಕೂಡ ಸಂಬಳ ಜಾಸ್ತಿ ಆಗುವಂಥ ಸೂಚನೆಗಳು ಸಿಗ್ತವೆ. ಅದರ ಜೊತೆಗೆ ಬೇರೆ ಕಡೆಗೆ ಹೋಗಿ ಜರ್ನಿ ಮಾಡಿ ಕೆಲಸ ಮಾಡಬೇಕಾದಂಥ ಸಿಚುವೇಷನ್ಗಳು ಕೂಡ ಎದುರಾಗ್ತವೆ. ಸೊ ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ರೆಡಿಯಾಗಿರಿ. ಅದೇ ರೀತಿ 12ನೇ ಮನೆಗೆ ಶುಕ್ರ ಬಂದಿರೋದ್ರಿಂದ ಈ ವಿದೇಶಿ ಲಿಂಕ್ ಯಾರ್ಯಾರು ಇಟ್ಕೊಂಡಿದ್ದೀರಾ ಕೆಲಸ ವಿಚಾರದಲ್ಲಿ ನಿಮಗೆಲ್ಲ ಒಂದು ರೀತಿ ಶುಭ ಸುದ್ದಿಗಳೇ ಕಾದಿವೆ. ಅಲ್ಲಿಂದ ಹೆಚ್ಚಿನ ಲಾಭಗಳು ನಿಮಗೆ ತಲುಪಬಹುದು. ಇನ್ನು ವಿದೇಶಕ್ಕೆ ಕೆಲಸ ಟ್ರೈ ಮಾಡ್ತಿರೋರು ಈಗ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ನಿಮಗೆ ಅವಕಾಶಗಳು ಹೆಚ್ಚಾಗಿ ಕ್ರಿಯೇಟ್ ಆಗ್ತವೆ, ಕೆಲಸ ಸಿಗುತ್ತೆ. ಸೊ ಇದಿಷ್ಟು ಈ ಉದ್ಯೋಗ ಮತ್ತು ಖಾಸಗಿ ಎಂಪ್ಲಾಯೀಸ್ ಬಗ್ಗೆ ಆಯಿತು. ಈಗ ನಾವು ಶಿಕ್ಷಣ ಕ್ಷೇತ್ರದ ಬಗ್ಗೆ ಮಾತಾಡೋಣ. ಶಿಕ್ಷಣ ಅಂದಾಗ ನಮ್ಮ ಟೀಚರ್ಸ್. ಸೊ ಟೀಚರ್ಸು ಕೂಡ ತುಂಬ ಇವಾಗ ಒಳ್ಳೆಯ ರೆಸ್ಪಾನ್ಸನ್ನು ಪಡ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಂದ, ಹಾಗೂ ನಿಮ್ಮ ಒಂದು ಕೊಲೀಗ್ಸ್ ಏನಿದ್ದಾರೆ ಅವರಿಂದನೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಮ್ಯಾನೇಜ್ಮೆಂಟ್ ಕೂಡ ನಿಮ್ಮ ಬಗ್ಗೆ ಗಮನ ಕೊಡ್ತಾ ಇದೆ. ನಿಮ್ಮ ಟೀಚಿಂಗ್ ಸ್ಕಿಲ್ ತುಂಬ ಚೆನ್ನಾಗಿದೆ, ಜವಾಬ್ದಾರಿ ತಗೊಂಡಿದ್ದೀರಾ, ಎಕ್ಸಾಮ್ ಬೇರೆ ನಡೀತಾ ಇದೆ. ಸೊ ನಿಮ್ಮ ಮಕ್ಕಳು ಒಳ್ಳೆಯ ರಿಸಲ್ಟನ್ನು ಡೆಫಿನೆಟ್ಲಿ ಪಡ್ಕೊಳ್ತಾರೆ. ಸೊ ಹಾಗಾಗಿ ಟೀಚರ್ಸ್ಗಳಿಗೆ ತುಂಬ ಚೆನ್ನಾಗಿದೆ, ಧೈರ್ಯ ಇದೆ. ಈಗ ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ನಿಮ್ಮ ಪೋಸ್ಟಿಂಗ್ ಚೇಂಜ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಡೆಫಿನೆಟ್ಲಿ ಟೀಚರ್ಸ್ಗೆ ಗುಡ್ ನ್ಯೂಸ್ ಇದೆ. ಆಲ್ ದಿ ಬೆಸ್ಟ್. ಇನ್ನು ನಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಹೇಳೋದಾದರೆ ಎಕ್ಸಾಮ್ 5ನೇ ಮನೆಗೆ ಕುಜನ ದೃಷ್ಟಿ ಬಿದ್ದಿರೋದ್ರಿಂದ ನೀವು ಎಕ್ಸಾಮ್ನ ಧೈರ್ಯವಾಗಿ ಫೇಸ್ ಮಾಡ್ತಾ ಇದ್ದೀರಾ. ಮೆಮೊರಿ ಪವರು ಕೂಡ ಚೆನ್ನಾಗಿದೆ. ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತೀರಾ. ಸೊ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ, ಬರಿಬೇಕಾದ್ರೆ ಆತುರವಾಗಿ ಯೋಚನೆ ಮಾಡಬೇಡಿ, ನಿಧಾನವಾಗಿ ಯೋಚನೆ ಮಾಡಿ ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ನೀವು ಎಕ್ಸಾಮನ್ನು ಫೇಸ್ ಮಾಡಿ. ಧೈರ್ಯ ಚೆನ್ನಾಗಿದೆ, ಮೆಮೊರಿ ಪವರು ಕೂಡ ಚೆನ್ನಾಗಿದೆ. ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ರಾಹು ಬುಧ ಜೊತೆಗೆ ಕುಜ ಕೂಡ ಇರೋದರಿಂದ ಸ್ವಲ್ಪ ಆತುರವಾಗಿ ತಪ್ಪುಗಳು ಆಗಬಹುದು. ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಹೈಯರ್ ಸ್ಟಡೀಸ್ ಮಾಡೋರಿಗೂ ಕೂಡ ಒಳ್ಳೆಯ ಸಪೋರ್ಟ್ ಇದೆ, ಗ್ರಹಗಳ ಸಪೋರ್ಟ್ ಇದೆ. ನಿಮ್ಮ ಎಜುಕೇಷನ್ ಇನ್ನೊಂದು ಲೆವೆಲ್ಗೆ ಮುಂದೆ ಹೋಗ್ತಾ ಇದೆ. ಇದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಆಯಿತು. ಸೊ ಓವರಾಲ್ ಮೇಷರಾಶಿ ಮೇಷ ಲಗ್ನದವರೆಗೆ ಒಂದಷ್ಟು ಎಚ್ಚರಿಕೆಗಳ ಅಗತ್ಯ. ಅದರ ಜೊತೆಗೆ ಲಾಭಗಳಂತೂ ಹೆಚ್ಚಿನ ರೀತಿಯಲ್ಲಿದೆ. ಬಂದ ಲಾಭವನ್ನು ಸರಿಯಾಗಿ ಬಳಸ್ಕೊಂಡ್ರೆ, ಅಂದರೆ 6ನೇ ಮನೆಗೆ ಸಂಬಂಧಪಟ್ಟಂತೆ ಸಾಲ ತೀರಿಸ್ಕೊಳ್ಳೋದಕ್ಕೆ ಬಳಸ್ಕೊಂಡ್ರೆ, 5ನೇ ಮನೆಗೆ ಸಂಬಂಧಪಟ್ಟಂತೆ ಒಳ್ಳೆಯ ವಿಚಾರಗಳಿಗೆ ಹೂಡಿಕೆ ಮಾಡೋದಕ್ಕೆ ಬಳಸ್ಕೊಂಡ್ರೆ ನಿಮ್ಮ ಬಂದ ಹಣ
ಮಾರ್ಚ್ ತಿಂಗಳ ಎಂಡಲ್ಲಿ ಖಾಲಿ ಆಗಲ್ಲ, ಒಂದು ಹೂಡಿಕೆಯಾಗಿ ಮುಂದಿನ ಲಾಭವಾಗಿ ಇರುತ್ತೆ. ಸಾಲ ತೀರಿದ್ರೆ ಒಂದು ಋಣ ಮುಕ್ತ ಆಗ್ತೀರಾ. ಹೊಸದಾಗಿ ಮಾರ್ಚ್ ತಿಂಗಳಲ್ಲಿ ಸಾಲ ಮಾಡೋಕ್ಕೆ ಹೋಗಬೇಡಿ. ಸಂಬಂಧಗಳು ಚೆನ್ನಾಗಿದೆ, ಪ್ರೀತಿಯಲ್ಲಿ ಜವಾಬ್ದಾರಿ ಬಂದಿದೆ. ಸೊ ಎಲ್ಲವನ್ನು ಸರಿಯಾಗಿ ಬಳಸ್ಕೊಳ್ಳಿ. ಮಾರ್ಚ್ ತಿಂಗಳು ನಿಮಗೆ ಚೆನ್ನಾಗಿರುತ್ತೆ. ರಾಹು ಮತ್ತು ಕುಜನ ಕಾಂಬಿನೇಷನ್ನಿಂದ ಆಕಸ್ಮಿಕ ಅವಘಡಗಳು ಎದುರಾಗುತ್ತೆ. ಸೊ ಹಾಗಾಗಿ ನೀವು ಜರ್ನಿ ಮಾಡಬೇಕಾದ್ರೆ ನಿಮ್ಮ ನಕ್ಷತ್ರಕ್ಕೆ ಮಿತ್ರ ತಾರೆ, ಸಂಪತ್ತಾರೆ, ಸಾಧಕ ತಾರೆ ಇದನ್ನೆಲ್ಲ ಚೆಕ್ ಮಾಡಿ ಜರ್ನಿಯನ್ನು ಮಾಡಿ. ಸೊ ಇದಿಷ್ಟು ಮೇಷರಾಶಿ ಮೇಷ ಲಗ್ನದವರಿಗೆ ಇರುವಂತಹ ಒಟ್ಟಾರೆ ವಿಚಾರಗಳು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಮಾರ್ಚ್ ತಿಂಗಳು ನೀವು ಅಂದ್ಕೊಂಡಂತೆ ಹಲವಾರು ಘಟನೆಗಳು ನಿಮ್ಮ ಬದುಕಿಗೆ ವಾಸ್ತವಕ್ಕೆ ಹತ್ತಿರವಾಗಿ ಸಿಗಲಿ. ಮಾನಸಿಕ ನೆಮ್ಮದಿ, ಖುಷಿ ಎಲ್ಲವೂ ನಿಮ್ಮದಾಗಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.